ದೇವರ ವಾಕ್ಯವನ್ನು ಕೇಳುವುದಕ್ಕೆ ನೀವು ಇಲ್ಲಿದ್ದೀರಾ? ಆಮೆನ್. Amen. Bible says ಸತ್ಯವೇದ ಹೇಳುತ್ತದೆ, Jesus Christ is yesterday, today, forever. ಯೇಸು ಕ್ರಿಸ್ತನು ನಿನ್ನ ಇವತ್ತು ಎಂದಿಗೂ ಮಾರದೆ ಒಂದೇ ಏಕರೀತಿಯಾಗಿದ್ದಾನೆ. Amen. ಆಮೆನ್. Because he is forever, his word also forever. ಆತನು ಎಂದೆಂದಿಗೂ ಇರುವಾತನು, ನಿತ್ಯಕ್ಕೂ ಇರುವಾತನು, ಹಾಗೆಯೇ ಇರುವಾತನು, ಮಾರ್ಪಾಟು ಹೊಂದದೇ ಇರುವಾತನು, ಹಾಗೆಯೇ ಆತನ ವಾಕ್ಯವು, ಯೇಸು ಆತನ ವಾಕ್ಯವು ಹಾಗೆಯೇ ಆಗಿದೆ. Amen. ಆಮೆನ್. You may say that, Pastor, if his word is forever, why it is not working for me? ನೀನು ಹೇಳ್ಬೋದು, ದೇವರ ವಾಕ್ಯವು ಆತನ ವಾಕ್ಯವು ನಿತ್ಯಕ್ಕೂ ಅಂದರೆ ಅದು ಯಾವಾಗಲೂ ಇರುತ್ತದೆ, ಕಾರ್ಯ ಮಾಡುತ್ತದೆ, ಯಾಕೆ ನನ್ನ ಜೀವನದಲ್ಲಿ ಕಾರ್ಯವಾಗುತ್ತಾ ಇಲ್ಲ ಎಂದು. If God's word works, why should we are looking for some other things? ದೇವರ ವಾಕ್ಯವು ಕಾರ್ಯವಾಗುತ್ತಾ ಇದ್ರೆ ಯಾಕೆ ನಾವು ಬೇರೆ ಕಡೆ ದೃಷ್ಟಿಸಬೇಕಾಗುತ್ತದೆ ವಿಷಯಗಳು ಅಂತ ಹೇಳ್ಬೋದು. I tell you, only believe. Those who believe, they can receive. ಯಾರು ನಂಬುತ್ತಾರೋ ಅದರಲ್ಲಿ ಕಾರ್ಯವಾಗುತ್ತದೆ. That's what Bible says. If you believe, you can get it. ಅದಕ್ಕೆ ಸತ್ಯವೇದ ಹೇಳ್ತದೆ, ನೀನು ನಂಬುದ್ರೆ ನಂಬುವವನಿಗೆ ಎಲ್ಲವೂ ಕೂಡ ಸಾಧ್ಯ ಎಂದು. Hallelujah. ಹೊಂದಿಕೊಳ್ಳುತ್ತಾನೆಂದು. Amen. ಆಮೆನ್. Are you ready to believe? ಎಸ್, ನಂಬುವುದಕ್ಕೆ ಸಿದ್ಧವಾಗಿದ್ದೀರಾ? Whatever the situation you may go through today, I tell you, believe Jesus Christ is the same yesterday, today and forever. ಯಾವುದೇ ಸಂದರ್ಭದಿಂದ ನೀನು ಹೋಗುತ್ತಾ ಇರ್ಬೋದು, ನೀನು ನಂಬು, ಯೇಸು ಕ್ರಿಸ್ತನು ಆತನ ವಾಕ್ಯವು ನಿನ್ನೆ ಇವತ್ತು ಎಂದಿಗೂ ಮಾರದೇ ಇರುವಂಥ ವಾಕ್ಯವೆಂದು. ಭಾಳ ಜನ ಹೇಳ್ತಾರೆ, ಹೌದು ನಾವು ನಂಬುತ್ತೀವಿ, ಯೇಸು ಸ್ವಾಮಿ ನಿನ್ನೆ ಇವತ್ತು ಎಂದಿಗೂ ಅದೇ ರೀತಿಯಲ್ಲಿ. ಆದರೆ pastors are not like that. ಸಭಾಪಾಲಕರು ಹಾಗೆ ಇಲ್ಲಲ್ಲ, ನೀವು ಏಕರೀತಿಯಾಗಿ. God cannot appear to you directly. God will work through pastors, servants of God. ದೇವರು ನಿಮಗೆ ಆ ರೀತಿಯಲ್ಲೇ ಡೈರೆಕ್ಟ್ ಆಗಿ ಭೇಟಿ ಆಗುವುದಿಲ್ಲ. ಸಭಾಪಾಲಕರು ದೈವಜನರ ಮುಖಾಂತರವಾಗಿ ಒಬ್ಬ ವ್ಯಕ್ತಿಗೆ ಸಂದೇಶ ವಿಷಯಗಳು God has chosen fivefold ministry. ದೇವರು 5 ಪರಿಚರ್ಯಗಳನ್ನು, ಮನುಷ್ಯರ ಗಿಫ್ಟ್, ಬಹುಮಾನಗಳು, ದೇವರು ಸಭೆಗೆ ಕೊಟ್ಟಿರುವಂಥ ಬಹುಮಾನಗಳ ಪರಿಚರ್ಯಗಳನ್ನು ಆರಿಸಿಕೊಂಡಿದ್ದಾರೆ. Because he is not here now, he is seated on the right hand of the Father. ಈಗ ಆತನು ವ್ಯಕ್ತಿಯಾಗಿ ಇಲ್ಲಿ ಭೂಮಿ ಮೇಲೆ ಇಲ್ಲ, ಆತನು ತಂದೆಯ ಬಲಪಾರ್ಶ್ವದಲ್ಲಿದ್ದಾರೆ. His Spirit dwells in us. ಆತನ ಆತ್ಮವು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. Through the Holy Ghost. ಆತನು ಪವಿತ್ರಾತ್ಮ ದೇವರಾಗಿ ನಮ್ಮಲ್ಲಿದ್ದಾರೆ. But he has given fivefold ministries. ಆದರೆ ಆತನು 5 ಪರಿಚರ್ಯಗಳನ್ನು ಕೊಟ್ಟಿದ್ದಾರೆ. Apostles, prophets, evangelists, pastors and teachers. ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು, ಸಭಾಪಾಲಕರು ಮತ್ತೆ ಬೋಧಕರು. This ministry is given by the Lord Jesus ಈ Christ. ಒಂದು ಪರಿಚರ್ಯಗಳು ಕರ್ತನಿಂದ, ಯೇಸು ಕ್ರಿಸ್ತನಿಂದ ಕೊಡಲ್ಪಟ್ಟಿದೆ. Hallelujah. ಹಲ್ಲೆಲೂಯಾ. There are different kinds of gifts. Those gifts, 9 gifts given by the Holy Ghost. ವಿಭಿನ್ನವಾಗಿರುವಂಥ ಒಂದು ವರಗಳಿದೆ, ವರಗಳು, ಅವು ಪವಿತ್ರಾತ್ಮ ದೇವರಿಂದ ಕೊಡಲ್ಪಟ್ಟಿದೆ. There are different kinds of operations. Those will given by God. ಆ ಒಂದು 6 ರೂಪದಲ್ಲಿ ಕಾರ್ಯಗಳು ಇದೆ, ಕಾರ್ಯಗಳಾಗುವುದು, ಅದು ತಂದೆಯಿಂದ ಕೊಡಲ್ಪಟ್ಟಿದೆ. Hallelujah. ಹಲ್ಲೆಲೂಯಾ. Different ways God is working in this world. ಭೂಮಿ ಮೇಲೆ ಅನೇಕ ರೀತಿಯಲ್ಲಿ ದೇವರು ಕಾರ್ಯ ಮಾಡ್ತಾರೆ. Many people, some believe Father God, some believe Jesus Christ, some believe Holy Ghost. But I tell you, if you believe all the 3 only, you will get all the benefits. ನೀವು ಬರೇ ಕೆಲವರು ತಂದೆಯನ್ನು ಮಾತ್ರ ನಂಬುತ್ತಾರೆ, ಕೆಲವರು ಯೇಸು ಕ್ರಿಸ್ತನ ಮಾತ್ರ ನಂಬುತ್ತಾರೆ, ಕೆಲವರು ಪವಿತ್ರಾತ್ಮ ದೇವರನ್ನು ಮಾತ್ರ ನಂಬುತ್ತಾರೆ. 3 ಒಂದೇ. ನೀವು 3 ಪರಿಚರ್ಯಗಳನ್ನು, 3 ವಿಷಯಗಳನ್ನು ನಂಬುವಾಗ ನೀನು ಎಲ್ಲ ಲಾಭಗಳನ್ನು, ಸವಲತ್ತುಗಳನ್ನು ಹೊಂದಿಕೊಳ್ಳುತ್ತೀಯಾ. Amen. Amen. Hallelujah. Hallelujah. That's what, if you want to know all things, you must go through the word of God. You must study the word, learn the word. ಈ ವಿಷಯಗಳೆಲ್ಲ ತಿಳಿದುಕೊಳ್ಳಬೇಕಂದ್ರೆ ದೇವರ ವಾಕ್ಯದಲ್ಲಿ ಹೋಗಿ ವಾಕ್ಯವನ್ನು ಅಧ್ಯಯನ ಮಾಡಬೇಕು. Don't go somewhere here and there. ಅಲ್ಲಿಲ್ಲ ಇಲ್ಲಿ ಅಲ್ಲ ಹೋಗುವುದು. ನೀನು ದೇವರ ವಾಕ್ಯದಲ್ಲಿ ಹೋಗಿ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಬೇಕು. You learn everything only through His word. ಆತನ ವಾಕ್ಯದಿಂದ ಮಾತ್ರನೇ ನೀನು ಎಲ್ಲಾ ವಿಷಯಗಳನ್ನು ಕಲಿಯುವುದಕ್ಕೆ ಆಗುತ್ತದೆ. Amen. Amen. Hallelujah. Hallelujah. I tell you, what we learn, it is more than theology, I can say. ನಾವು ಹೇಳುತ್ತೇವೆ, ನಾವು ಕಲಿತಿರುವಂತ ವಿಷಯಗಳು ಆ ಥಿಯಾಲಜಿ ಇರ್ತದಲ್ಲ, ಧರ್ಮಶಾಸ್ತ್ರ ವಿಷಯಗಳಕ್ಕಿಂತ ದೊಡ್ಡದಾಗಿ ಆತ್ಮಾನುಸಾರವಾಗಿರುವಂತ ವಿಷಯಗಳಿವು. Amen. Amen. So you go to God's word, you will learn things, you will learn His word, and that will help you. ದೇವರ ವಾಕ್ಯದಲ್ಲಿ ನೀನು ಹೋಗಿ ಅಧ್ಯಯನ ಮಾಡಿ ನೀನು ಸ್ವೀಕರಿಸಿ ಗ್ರಹಿಸುವಾಗ ಆ ವಾಕ್ಯವು ನಿನಗೆ ಸಹಾಯ ಮಾಡುತ್ತದೆ.
When you learn God's word, you don't be afraid. ನೀನು ದೇವರ ವಾಕ್ಯವನ್ನು ಕಲಿಯುವಾಗ ನೀನು ಭಯಪಡುವುದಿಲ್ಲ ಪರಿಸ್ಥಿತಿಗಳಿಗೆ. That's what many times God said, don't be afraid. ಅದಕ್ಕಾಗಿ ದೇವರು ಅನೇಕ ಸತಿ ಹೇಳ್ತಾರೆ ಭಯಪಡಬೇಡ್ರಿ ಭಯಪಡಬೇಡ್ರಿ ಎಂದು. If you afraid, evil will come. ನೀನು ಭಯಪಡ್ತಾ ಇದ್ರೆ ಆ ಸ್ಥಳದಲ್ಲಿ ಆ ಒಂದು ಏರಿಯಾದಲ್ಲಿ ದೆವ್ವವು ಬರುತ್ತದೆ ನಿನ್ನನ್ನು ಕೇಡು ಮಾಡುವುದಕ್ಕೆ. Fear is from the devil. ಆ ಒಂದು ಕೆಟ್ಟ ಆತ್ಮ, ಭಯವು ಅನ್ನುವಂಥದ್ದು ಕೆಟ್ಟ ಆತ್ಮವಾಗಿದೆ. Amen. Hallelujah. Hallelujah. Sometimes when I see all the situation our beloved church members going through, when I see that, sometimes fear grip us. ಕೆಲವು ಸತಿ ಸಭಿಕರ ಒಂದು ಪರಿಸ್ಥಿತಿಗಳನ್ನು ನೋಡುವಾಗ ಒಂದು ಭಯವು ಸಭಾಪಾಲಕನ ಆವರಿಸಿದಂಗ ಅನಿಸ್ತದೆ. Everyone going through their own problems. ಯಾಕಂದ್ರೆ ಪ್ರತಿಯೊಬ್ಬರಿಗೆ ತಮ್ಮ ವ್ಯಕ್ತಿಗತವಾಗಿರುವಂತಹ ಸಮಸ್ಯೆಗಳಿವೆ. Because I take everyone as my family. ಒಂದೊಂದು ಸತಿ ಅದು ಎಲ್ಲರನ್ನೂ ಕೂಡ ತನ್ನ ಕುಟುಂಬವಾಗಿ ಸ್ವೀಕಾರ ಮಾಡಿಕೊಳ್ಳುತ್ತಾರೆ. ಅವರ ವಿಷಯಗಳು ನೆನಪು ಮಾಡಿಕೊಳ್ಳುವಾಗ ಒಂದೊಂದು ಸತಿ ಭಯವು ಆವರಿಸ್ತದೆ. But God told me. ಆದರೆ ದೇವರು ಹೇಳಿದ್ದಾರೆ, Holy Ghost told me. ಪವಿತ್ರ ಆತ್ಮ ದೇವರು ಹೇಳಿದ್ದಾರೆ, be careful for nothing. ಯಾವ ವಿಷಯಗಳಿಗೆ ನೀನು ಚಿಂತೆ ಮಾಡಬೇಡ. Amen. Amen. Hallelujah. Hallelujah. Cast all your burden upon me, I will take care of you. ನಿನ್ನ ಎಲ್ಲ ವಿಷಯಗಳು ಭಾರವೆಲ್ಲ ನನ್ನ ಮೇಲೆ ಹಾಕು, ನಾನು ಜಾಗೃತ ವಹಿಸ್ತೇನೆ. If you put all your care upon Jesus, you will be quiet. ನೀನು ನಿನ್ನ ಎಲ್ಲ ಭಾರವೆಲ್ಲ ಆತನ ಮೇಲೆ ಹಾಕುವಾಗ ನೀನು ಸುಮ್ಮನೆ ಏನಂತಾರೆ ನಿಶಬ್ದವಾಗಿ ಇರ್ತಿ. If you are busy for yourself, working out for yourself, ನೀನೇ ಪ್ರಯತ್ನ ಮಾಡ್ತಾ ಏನೋ ಮಾಡ್ಬೇಕಂತ ಪ್ರಯತ್ನ ಮಾಡ್ಕೊಳ್ತಾ ಇರುವಾಗ nothing you do. ನೀನು ಏನು ಮಾಡೋದಕ್ಕಾಗುವುದಿಲ್ಲ, ಭಯ ಹಿಂಬಾಲಿಸ್ತದೆ. Hallelujah. That's what, put all your care upon him, he will take care of you. ಆತನು ಎಲ್ಲ ನಿನ್ನ ಒಂದು ವಿಷಯಗಳನ್ನೆಲ್ಲ ಕೂಡ ಆತನು ಜಾಗೃತ ವಹಿಸ್ತಾನೆ. ನಿನ್ನ ಭಾರವೆಲ್ಲ ಆತನ ಮೇಲೆ ಹಾಕು. Hallelujah. ಆತನು ನಿನ್ನ ಕುರಿತು ಜಾಗೃತ ವಹಿಸ್ತಾನೆ. That's what I tell you, put all your burden, he will take care of you. ಎಲ್ಲ ನಿನ್ನ ಒಂದು ಭಾರವು ನಿನ್ನ ಇರುವ ಬಾಧ್ಯತೆಗಳ ಆತನ ಮೇಲೆ ಹಾಕು, ಆತನ ಜಾಗೃತ ವಹಿಸ್ತಾನೆ. Today I want to share with you about through Christ all nations of the earth be blessed. ಕ್ರಿಸ್ತನಿಂದ ಎಲ್ಲ ದೇಶಗಳು ಆಶೀರ್ವಾದ ಹೊಂದುತ್ತವೆ ಅನ್ನುವಂಥ ಅಂಶವನ್ನು ಸಾರರಾಗಿದ್ದಾರೆ ಸಭಾಪಾಲಕರು. You may say that Christ is not here, he is right hand of the Father. How can all the nations of the earth will be blessed? ನೀವು ಹೇಳಬಹುದು ಕ್ರಿಸ್ತನು ಇಲ್ಲಿ ಭೂಮಿ ಮೇಲೆ ಇಲ್ಲಲ್ಲ, ಶರೀರಧಾರಿಯಾಗಿ ಆತನು ಪರಲೋಕ ಸಿಂಹಾಸನದ ಮೇಲೆ ಇದ್ದಾರೆ. ಆದರೆ ಕ್ರಿಸ್ತನಿಂದ ಭೂಮಿ ಮೇಲೆ ಎಲ್ಲ ದೇಶಗಳು ಹೇಗೆ ಆಶೀರ್ವಾದ ಹೊಂದುತ್ತವೆ ಅಂತ ಪ್ರಶ್ನಿಸಬಹುದು. We are in Christ, we are with Christ seated on the throne of God. Christ is in us. ನಾವು ಕ್ರಿಸ್ತನಲ್ಲಿದ್ದೇವೆ, ಕ್ರಿಸ್ತನೊಂದಿಗೆ ನಾವು ಸಿಂಹಾಸನಾಸೀನರಾಗಿದ್ದೇವೆ. ಹಾಗೆಯೇ ಈ ಶರೀರ ಧರಿಸಿಕೊಂಡು ಭೂಮಿ ಮೇಲೆ ನಾವು ಕ್ರಿಸ್ತನು ಹೊಂದಿಕೊಂಡು ಇಲ್ಲಿದ್ದೇವೆ. We are in Christ, Christ is in us. ನಾವು ಕ್ರಿಸ್ತನಲ್ಲಿದ್ದೇವೆ, ಕ್ರಿಸ್ತನ್ ನಮ್ಮಲ್ಲಿದ್ದಾರೆ. Through us all the nations of the earth will be blessed. ನಮ್ಮಿಂದ ಎಲ್ಲಾ ದೇಶಗಳು ಆಶೀರ್ವದಿಸಲ್ಪಡುತ್ತವೆ. ಅದೇ ನಮ್ಮ ಬಗ್ಗೆ ಹೇಳಪ್ಪ, ನೀನು ಯಾವ ದೇಶಗಳ ಬಗ್ಗೆ ಹೇಳ್ತೀಯಲ್ಲ ಅಂತ. ನಮ್ಮ ಬಗ್ಗೆ ಹೇಳ್ರಿ ಪಾಸ್ಟರ್, ದೇಶಗಳ ಬಗ್ಗೆ. ನನ್ನ ಊಟದ ಬಗ್ಗೆ ಹೇಳು, ಬೇರೆಯವ್ರ ಊಟದ ಬಗ್ಗೆ ಆಮೇಲೆ ನೋಡೋಣ. If you are thinking like that, also nothing you will get. ನೀನು ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ನನ್ನದು ಅಂತ ಏನು ಹೊಂದಿಕೊಳ್ಳಲಾಗಲ್ಲ. That is selfishness. ಅದು ಸ್ವಾರ್ಥವಾಗಿರ್ತದೆ. You are placed in such a place, you are ambassador of Christ. ನೀನು ಸ್ಥಾಯಿ, ಎಂತ ಸ್ಥಾಯಿ ಅಂದ್ರೆ ನೀನು ಯೇಸು ಕ್ರಿಸ್ತನ ರಾಯಭಾರಿ ಆಗಿದೀಯಾ. Genesis 26 chapter 1st verse. ಆದಿಕಾಂಡ 26ನೇ ಅಧ್ಯಾಯ 1ನೇ ವಚನ. In Isaac time, ಇಸಾಕನ ಸಮಯದಲ್ಲಿ there was a famine in that land. ಆ ಒಂದು ಪ್ರದೇಶದಲ್ಲಿ ಆ ಭೂಮಿ ಮೇಲೆ ಒಂದು ಬರಕಾಲ ಬಂತು. First famine that was in the days of Abraham. ಮೊದಲು ಒಂದು ಸತಿ ಆ ಒಂದು ಬರ ಬಂದಿದೆ. ಆ ಬರ ಅಬ್ರಹಾಮನ ಕಾಲದಲ್ಲಿ ಬಂತು. But now in Isaac time there was a famine. ಮತ್ತೆ ಇಸಾಕನ ಜೀವನ ಮಾಡುವಂತ ಆ ಸಮಯದಲ್ಲಿ ಕೂಡ ಮತ್ತೆ ಬರ ಬಂತು. Second word said, ಎರಡನೇ ವಚನ ಹೇಳುತ್ತದೆ, Lord appeared unto Isaac. ಇಸಾಕನಿಗೆ ದೇವರು ಪ್ರತ್ಯಕ್ಷವಾಗಿ and said that, ಹೇಳಿದೇನೆಂದ್ರೆ, go not down to Egypt. ಐಗುಪ್ತನಿಗೆ ನೀನು ಹೋಗಬೇಡ. He was already getting ready to go to Egypt. ಐಗುಪ್ತಿಗೆ ಹೋಗಬೇಕಂತ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ದಾನೆ. But God is saying, ಆದರೆ ದೇವರು ಹೇಳಿದ್ದಾರೆ, your Abraham went to Egypt but you don't go. ನಿಮ್ಮ ತಂದೆ ಅಬ್ರಹಾಮನು ಐಗುಪ್ತಕ್ಕೆ ಹೋಗಿದ್ದಾನೆ, ನೀನು ಹೋಗಬೇಡ. He went to Egypt and again he came back. ಆತನು ಐಗುಪ್ತಿಗೆ ಹೋಗಿ ಅಲ್ಲೆಲ್ಲ ಎದುರಿಸಿ ಮತ್ತೆ ಎಲ್ಲ ಬರ ಆದ್ಮೇಲೆ ಮತ್ತೆ ಹಿಂತಿರುಗಿ ಬಂದಾನೆ. God is saying to Isaac, you don't do like that. ಇಸಾಕನಿಗೆ ದೇವರು ಹೇಳ್ತಾ ಇದ್ದಾನೆ, ನೀನು ಅಬ್ರಹಾಮನ ಹೋಗಿದಂಗ ನೀನು ತಂದೆ ಹೋಗಿದಂಗ ಹೋಗಬೇಡ. ನಮ್ಮಪ್ಪ ಹೋಗಿದಾರಂತ ನಾನು ಕೂಡ ಹೋಗಿ ಅಲ್ಲಿ ದುಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬೇಡ. ನಮ್ಮ ತಂದೆ ಅಲ್ಲಿಗೆ ಹೋಗಿ ದುಡ್ಕೊಂಡು ಬಂದಾರಂತ ಹಂಗ
ದುಡ್ಕೊಂಡು ಹೋಗಿ ಬರಬೇಡ. Hallelujah. ಹಲ್ಲೆಲೂಯಾ. Yes, saying, God is saying here on third verse, ಮೂರನೇ ವಚನವು ದೇವರು ಹೇಳ್ತಾ ಇದ್ದಾರೆ, Isaac, stay here in this land. ದೇವರು ಹೇಳ್ತಾ ಇದ್ದಾನೆ, ಇಸ್ಸಾಕನೇ ಈ ಸ್ಥಳದಲ್ಲೇ, ಈ ಭೂಮಿ ಮೇಲೆ, ಈ ಸ್ಥಳದಲ್ಲೇ ನೀನಿರು. You are saying this land is full of famine. I will go to Egypt, but God is saying, stay here in this land. ಇಲ್ಲೇನೋ ನೀನು ಹೇಳ್ತಾ ಇದ್ದೀ, ಇಲ್ಲೆಲ್ಲ ಸ್ಥಳದಲ್ಲಿ ನೋಡಿದ್ರೆ ಬರ ಇದೆ, ಹೆಂಗ ಜೀವನ ಅನ್ಕೊಂತ ಇದೆ, ಆದ್ರೆ ದೇವರು ಹೇಳ್ತಾ ಇದ್ದಾರೆ, ಇಲ್ಲೇ ಇರು ನೀನು. Amen. ಬರದಲ್ಲಿ Many people, they don't have work, they wanted to go to Hyderabad, Bangalore or Mumbai or Pune. ಅನೇಕರಿಗೆ ಕೆಲಸ ಇಲ್ಲ ಅಂತ ಹೇಳಿ ಬ್ಯಾಂಗ್ಳೂರು, ಮುಂಬೈ, ಪೂನಾ ಇಂಥ ಪ್ರದೇಶಗಳಿಗೆ ಹೋಗ್ತಾ ಇರ್ತಾರೆ. These are their thoughts. ಅದು ಅವರ ಯೋಚನೆ. Like Abraham, they wanted to go to some other place. ಯಾವುದೋ ಅಬ್ರಹಾಮನ ಕಾಲದಲ್ಲಿ ಬರ ತಪ್ಪಿಸಿಕೊಂಡು ಹೋಗಿ ಬರಬೇಕಂತ ಹೋಗುವಂಗ ನೋಡ್ತಾರೆ. Not only people, for pastors also sometimes thoughts will come. ಮನುಷ್ಯರು ಮಾಮೂಲಾಗಿ ವಿಶ್ವಾಸಿಗಳು ಮಾತ್ರವಲ್ಲ, ಸಭಾಪಾಲಕರಾಗಲಿ ದೈವ ಮನುಷ್ಯರು ಕೂಡ ಕೆಲವು ಸತಿ ಇಂಥ ಆಲೋಚನೆಗಳೇ ಬರ್ತವೆ. ಯಾವ ಹಣ ರೊಕ್ಕ ಇಲ್ಲಪ್ಪ, ಅಸಲು ಕಾಣಿಕೆನೆ ಕೊಡದ್ರೆ ಇವರು ಇಲ್ಲಿ ಖಾಲಿ ಮಾಡ್ಕೊಂಡು ಬೇರೆ ಸಿಟಿಗಳಿಗೆ ಹೋಗೋಣ. ಯಾಕಪ್ಪ ಇಲ್ಲಿ ಇಂಥ ಪ್ರದೇಶದಲ್ಲಿ ಇದ್ರೆ ಕಾಣಿಕೆ ಯಾರು ಕೊಡೋರೇ ಇಲ್ಲ, ಅವ್ರಿಗೆ ಕೆಲಸ ಇಲ್ಲ, ನಮಗೆಲ್ಲಿ ಕೊಡ್ತಾರೆ? ಅವ್ರಿಗೆ ಕೆಲಸಗಳಿಲ್ಲ, ನಮಗೇನು ಕೊಡ್ತಾರೆ? ಸಿಟಿದಲ್ಲಿ ನೋಡ್ಕೊಂಬ, ಸಿಟಿಗೆ ಹೋಗಿದ್ರೆ ಚೆನ್ನಾಗಿರುತ್ತವೆ ಅಲ್ಲಿ. ಯಾಕಂದ್ರೆ ಅಲ್ಲಿ IT ಕಂಪನಿ ಎಂಪ್ಲಾಯ್ಸ್ ಇರ್ತಾರೆ, ಒಂದು 4 ಜನ ಬಂದ್ರೆ ಸಾಕು. IT ಜನ ಇರ್ತಾರೆ, ಎಂಪ್ಲಾಯೀಸ್ 4 ಜನ ಬಂದ್ರೆ ಕೂಡ ಸಾಕು, ಎಲ್ಲ ನಡೆದು ಹೋಗ್ಬಿಡ್ತದೆ, ಎಲ್ಲ ಜೀವನ ನಡೆದು. ಬಂದವ್ರಿಗೆ ಊಟ ಕೂಡ ಹಾಕ್ಬೋದು, ಅವ್ರಿಗೆ ಬಂದಿದ್ದವರಿಗೆ ಊಟ ಕೂಡ ಎಲ್ಲರಿಗೆ ಹಂಚಬಹುದು. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? Many times those thoughts will come to ministers also. ಬಹಳಷ್ಟು ಪರಿಚರ್ಯ ಮಾಡುವಂತ ದೈವ ಮನುಷ್ಯರು ಕೂಡ ಇಂಥ ಆಲೋಚನೆಗಳು ಬರುತ್ತಾ ಇರ್ತವೆ. But God said to Isaac, stay back here. ಆದ್ರೆ ಇಸಾಕನಿಗೆ ದೇವರು ಹೇಳಿದ್ದಾರೆ, ನೀನು ಇಲ್ಲೇ ಇರು. Amen. Amen. I will bless thee. I will be with thee. ನಾನು ನಿನ್ನ ಸಂಗಡ ಇರುತ್ತೇನೆ. God is saying, in this land you stay, I will be with thee. ನೀನು ಈ ಸ್ಥಳದಲ್ಲೇ ಇದ್ರೆ ನಾನು ನಿನ್ನ ಸಂಗಡ ಇರುತ್ತೇನೆ. That's what God said me long years back. ಇದೇ ವಿಷಯವನ್ನು ದೈವ ಪಾಸ್ಟರ್ ಅವರಿಗೆ ದೇವರು, ಪವಿತ್ರಾತ್ಮ ದೇವರು ವರ್ಷಗಳ ಹಿಂದೆ ಇದೇ ಹೇಳಿದ್ದಾರೆ. When church was not growing, when people are not coming, God spoke to me that stay back here only, I will be with thee. ಇಲ್ಲೇ ಇರು, ನಾನು ನಿನ್ನ ಸಂಗಡ ಇದ್ದೇನೆ ಅಂತ ಇರುತ್ತೇನೆ ಅಂತ ಹೇಳಿದ್ದಾರೆ. Here God said, Isaac, I will be with thee, I will bless thee for unto thy seed. ಇಲ್ಲಿ ದೇವರು ಇಸಾಕನ ಕೇಳ್ತಾ ಇದ್ದಾನೆ, ನಾನು ನಿನ್ನ ಸಂಗಡ ಇರುತ್ತೇನೆ, ನಾನು ನಿನ್ನನ್ನು ಆಸ್ತಿಸ್ತೇನೆ, ನಿನ್ನನ್ನು ನಿನ್ನ ಸಂತಾನವನ್ನು ಆಸ್ವಾದಿಸುತ್ತೇನೆ. Hello, are you listening what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? God is saying to Isaac, ಇಸಾಕನಿಗೆ ದೇವರು ಹೇಳ್ತಾ ಇದ್ದಾರೆ, if you stay back where God placed, ದೇವರು ನಿನ್ನನ್ನು ಎಲ್ಲಿ ಇಟ್ಟಿದ್ದಾನೋ ಅಲ್ಲಿ ಇಸಾಕನೇ, ನಾನು ಹೇಳಿದಲ್ಲಿ ನೀನು ಅಲ್ಲೇ ಇದ್ರೆ I will bless thee. ನಾನು ನಿನ್ನನ್ನು ಆಸ್ವಾದಿಸ್ತೇನೆ. That means ಅದರ ಅರ್ಥ, he is not only with you, ದೇವರು ನಿನ್ನ ಸಂಗಡ ಇರುವುದು ಮಾತ್ರವಲ್ಲದೆ he wanted to bless you and thy seed. ದೇವರು ನಿನ್ನನ್ನು ನಿನ್ನ ಸಂತತಿಯನ್ನು ಆಸ್ವಾದಿಸಬೇಕಂತಿದ್ದಾರೆ. Amen. Amen. Hallelujah. Hallelujah. I tell you, if you go out of God's place, ದೇವರು ನಿನಗೆ ಕೊಟ್ಟಿರುವಂತ ಸ್ಥಳವನ್ನು ಬಿಟ್ಟು ಹೊರಗಡೆ ಹೋದ್ರೆ, I tell you, you will not survive. ನೀನು ಸರಿಯಾಗಿ ಜೀವನ ಮಾಡುವುದಕ್ಕೆ ಕಷ್ಟ. There are many went out. ಅನೇಕರು ಹೊರಗೆ ಹೋಗಿದ್ದಾರೆ. Went out from the church, went out from this place, they are not survived. ಸಭೆಯನ್ನು ಬಿಟ್ಟು ಹೋಗಿದ್ದಾರೆ, ಸ್ಥಳವನ್ನು ಬಿಟ್ಟು ಹೋಗಿದ್ದಾರೆ, ದೇವರಿಟ್ಟಿರುವಂಥ ಸ್ಥಳವನ್ನು ಅವರಂಥವ್ರಿಗೆ ಜೀವನವು ಕಷ್ಟನೇ. So I tell you, if you stay back where God placed, ದೇವರು ನಿನ್ನ ಇಟ್ಟಿರುವಂತ ಸ್ಥಳದಲ್ಲಿ ನೀನು ಇದ್ರೆ, I will be with you. ದೇವರಂತಾನೆ, ನಾನು ನಿನ್ನ ಸಂಗಡ ಇರುತ್ತೇನೆ. I will bless you and bless thy seed. ನಾನು ನಿನ್ನನ್ನು ಆಸ್ವಾದಿಸ್ತೇನೆ, ನಿನ್ನ ಸಂತಾನವನ್ನು ಸಹ ಆಸ್ವಾದಿಸ್ತೇನೆ. You are worrying about yourself, but I will bless your seed also. ನೀನೇನು ನಿನ್ನ ಕುರಿತೇ ನೀನು ಚಿಂತೆ ಮಾಡ್ತಾ ಇದೆ, ನಿನ್ನನ್ನು ಮಾತ್ರವಲ್ಲ, ಈಗ ನಿನ್ನ ಸಂತಾನವನ್ನು ಆಸ್ವಾದಿಸ್ತೇನೆ. ಹಲೋ, ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ಮಕ್ಕಳನ್ನು ಕೂಡ ಆಶೀರ್ವದಿಸುತ್ತಾನೆ. ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ಮಕ್ಕಳನ್ನು ಕೂಡ ಆಸ್ತಿಸ್ತಾನೆ. Amen. Not only I will bless thy seed, I will bless thee and thy seed, I will give all these countries. ಅಷ್ಟು ಮಾತ್ರವಲ್ಲದೆ ಎಲ್ಲ ಈ ಪ್ರದೇಶಗಳನ್ನೆಲ್ಲ ಕೂಡ ನಿನಗೆ ಕೊಡುತ್ತೇನೆ ಸ್ವಾಸ್ಥ್ಯವಾಗಿ. Hallelujah. Hallelujah. Are you with me what I am saying? ನಾನು ಹೇಳುವುದು ಕೇಳ್ತಾ ಇದ್ದೀರಾ? In Isaac time they were not able to see what God has given, but I tell you, now Israel occupied all the lands what God has promised to
Abraham and Isaac. ಇಸಾಕನ ಸಮಯದಲ್ಲಿ ಆ ಪ್ರದೇಶಗಳು ಏವೋ ಇಸಾಕನಿಗೆ ಗೊತ್ತಾಗದೇ ಇರ್ಬೋದು, ಆದರೆ ದೇವರು ಕೊಡ್ತಾನೆ ಅಂತ ಹೇಳಿದ್ದಾರೆ. ಅಬ್ರಹಾಮನಿಗೆ ಇಸಾಕನಿಗೆ ವಾಗ್ದಾನ ಮಾಡಿರುವಂಥ ಆ ಪ್ರದೇಶಗಳೆಲ್ಲ ಈಗ ಇಸ್ರಾಯೇಲಿಯರು ತುಂಬಿ ಎಲ್ಲ ದೇಶಗಳನ್ನು ಸ್ವಾಧೀನಪಡಿಸಿಕೊಂಡಿದ್ದಾರೆ ಅವರು. What we are gathering here, ನಾವು ಏನು ಇಲ್ಲಿ ಸೇರಿ ಒಂದಾಗಿ ಸೇರ್ತಾ ಇದೀವೋ, God has given promise some hundreds of years back. 100 ವರ್ಷಗಳ ಹಿಂದೆನೇ ಕೊಡಲ್ಪಟ್ಟಿರುವಂತ ಒಂದು ವಾಗ್ದಾನವಾಗಿದೆ. I tell you, there are missionaries came to this place. ಮಿಷನರೀಸ್ ಈ ಸ್ಥಳಕ್ಕೆ, ಈ ಜಾಗಕ್ಕೆ ಬಂದಿದ್ದಾರೆ. Why surrounding places no churches? Here God planted churches. ಈ ಸ್ಥಳದಲ್ಲಿ ಸುತ್ತಮುತ್ತಲ ಸಭೆಗಳಿಲ್ಲ, ಆದರೆ ಈ ಸ್ಥಳದಲ್ಲಿ ಇಷ್ಟು ಸಭೆಗಳನ್ನ ಯಾಕೆ ದೇವರು ಇಟ್ಟಿದ್ದಾರೆ? Because I tell you, somebody sown their lives in this place. ಯಾಕಂದ್ರೆ ಪಿತೃಗಳು ಕೆಲವರು ಯಾರನ್ನ ಮಿಷನರೀಸ್ ಅವರ ಜೀವನವನ್ನು ಬಿತ್ತಿದ್ದಾರೆ ಇಲ್ಲಿ. ಇಲ್ಲೇ ಇವಾಗೆ ಬೇಡ ಅಂತ ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ಅವರು ಬಂದು ಇಲ್ಲಿ ಸ್ಥಿರವಾಗಿದ್ದುಕೊಂಡು ಅವರು ತಮ್ಮ ಜೀವನಗಳನ್ನು ಪರಿಚಯವನ್ನು ಇಲ್ಲಿ ಮಾಡಿದ ಸಲುವಾಗಿ ನಾವು ಇವತ್ತಿನ ದಿವಸ ಎಲ್ಲರೂ ಕೂಡ ಆನಂದಕರವಾಗಿದ್ದೇವೆ. ಇಷ್ಟು ಡೆವಲಪ್ ಆಗಿದ್ದಾಗಲೇ ಬೇಡ ಈ ಸ್ಥಳ ಅಂತ ಹೋಗ್ತಾ ಇದ್ದಾರೆ. ಹಿಂಗೆ ಆ ದಿವಸಗಳಲ್ಲಿ ಹೆಂಗಿರುತ್ತದೆ, ಆದರೆ ಆ ದೈವ ಮನುಷ್ಯರು ಆ ಸಮಯದಲ್ಲಿ ಬಂದು ಅವರ ವಿಷಯಗಳ ಜೀವನವನ್ನೇ ಬಿತ್ತಿದ್ದಾರೆ ಇಲ್ಲಿ. That's what we are happy today. ಅದಕ್ಕಾಗಿ ನಾವು ಈ ದಿನ ಆನಂದವಾಗಿದ್ದೇವೆ, ದೇವರ ಸಹವಾಸವನ್ನು ಅನುಭವಿಸ್ತಾ ಇದ್ದೇವೆ. Hallelujah. Hallelujah. God said, I will not only bless you, your seed, I will give all these countries, all these places. ದೇವರು ನಾನು ನಿನ್ನನ್ನು ನಿನ್ನ ಸಂತಾನವನ್ನು ಮಾತ್ರ ಆಶೀರ್ವಾದ ಮಾಡುವುದು ಅಲ್ಲದೆ ನಿಮಗೆಲ್ಲ ಈ ಪ್ರದೇಶಗಳನ್ನು ಕೊಡುತ್ತೇನೆ ಎಂದು. I will perform the oath which I swore unto Abraham thy father. ನಿನ್ನ ತಂದೆಯಾಗಿರುವಂತಹ ಅಬ್ರಹಾಮನಿಗೆ ನಾನು ಏನು ನಿಬಂಧನೆ ಮಾಡಿ ಪ್ರಮಾಣ ಮಾಡಿದಿನೋ ಅದನ್ನು ನಾನು ಪೂರೈಸುತ್ತೇನೆ. ಆಮೆನ್. ಅಬ್ರಹಾಮನಿಗೆ ಪ್ರಮಾಣ ಮಾಡಿದ್ದಾನೆ, ಅದು ಇಸಾಕನ ಕಾಲದಲ್ಲಿ ಪೂರೈಸುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅಬ್ರಹಾಮನಿಗೆ ಪ್ರಮಾಣ ಮಾಡಿದ್ದು ಇಸಾಕನ ಕಾಲದಲ್ಲಿ ಅದು ಹೊರಗೆ ಕಾಣಿಸುವಂತೆ ಪೂರೈಸುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಸಭಾಪಾಲಕರು ಹಿಂಗೆ ಹೇಳಿದಾರಲ್ಲ, ಆಗಿಲ್ಲ ಅಂತಂದೇಳಿ ನಾಳೆನೇ ಹೇಳೋದಲ್ಲ. ಈ ಸಭಾಪಾಲಕರಿಗೆ ಹೇಳಿದ್ದಾರೆ ಪ್ರವಚನ ವಾಕ್ಯಗಳನ್ನು. Many people don't know. They are thinking that if we prophesy, you are thinking that we are saying with our own spirit. ಬಹಳಷ್ಟು ಜನರು ಏನು ಯೋಚನೆ ಮಾಡ್ತಾರೆ ಅಂದರೆ, ಇಲ್ಲಿಂದ ದೇವರ ಸನ್ನಿಧಿಯಲ್ಲಿ ಇದ್ದುಕೊಂಡು ಪ್ರವಚನ ಏನಾದರೂ ವಿಷಯಗಳನ್ನ ಹೇಳುವಾಗ ಅವರು ಯೋಚಿಸ್ತಾರೆ, ಅವರು ಸ್ವಂತವಾಗಿ ಅವರ ಸ್ವಂತ ಆಲೋಚನೆಗಳಿಂದ ಹೇಳಿದ್ದಾರೆ ಪ್ರವಚನ ಹೇಳ್ತಾರಪ್ಪ. ಮೇಲೆ ಹೋಗಿ ಎಲ್ಲರಿಗೂ ಪರಿಸ್ಥಿತಿ ಗೊತ್ತಿದೆ ಅಲ್ಲ, ಅದಕ್ಕಾಗಿ ಅವ್ರಿಗೆ ನೋಡಿ ಅವ್ರು ಹೇಳ್ತಾರೆ. ಸುಮ್ಮನೆ ಎಲ್ಲರನ್ನು ನೋಡಿ ಕೆಳಗ ಅವ್ರಿಗೆ ಹೋಗುವಂತ ಪರಿಸ್ಥಿತಿಯಲ್ಲಿ ನೋಡಿ ಹೇಳ್ತಾರೆ. Those things have not come to pass. That's what they are saying. ಅದು ಆಗುತ್ತಾ ಇಲ್ಲ ಅಂತ ಅವರಿಗೆ ಅವ್ರ ತಪ್ಪಲ್ಲ, ಅವ್ರಿಗೆ ಆಗುತ್ತಾ ಇಲ್ಲ ಅಂತ ಹೇಳ್ಕೊಂಡು ಅವ್ರು ಹಂಗೆ ಹೇಳ್ತಾರೆ. We are saying that healed, but you are not healed. ನೀನೇನು ಗುಣ ಹೊಂದಿದ್ದೀರ ಅಂತ ಇಲ್ಲಿ ಹೇಳ್ತಾರೆ, ಆದ್ರೆ ನೀನು ಗುಣ ಹೊಂದಿಲ್ಲ. We say that you are perfect, all right, you are not all right. ನೀನೇನೋ ಎಲ್ಲ ಚೆನ್ನಾಗಿದೆ, ಪರಿಪೂರ್ಣವಾಗಿದೆ ಅಂದ್ರೆ ನೀನೇ ಪರಿಪೂರ್ಣವಾಗಿದ್ದಿಲ್ಲ. We say that your family blessed, but you are not blessed. ನಿನ್ನ ಕುಟುಂಬ ಆಶೀರ್ವದಿಸಲ್ಪಟ್ಟಿದೆ ಅಂತ ನಾವು ಹೇಳ್ತೇವೆ, ಆದ್ರೆ ನೀವು ಆಶೀರ್ವದಿಸಲ್ಪಟ್ಟಿಲ್ಲ. That will take time. ಅದಕ್ಕೆ ಸಮಯ ಇಡುತ್ತದೆ. What God prophesied to Abraham, that is coming to pass in Isaac time. ಅಬ್ರಹಾಮನ ಜೀವನದಲ್ಲಿ, ಅಬ್ರಹಾಮನ ಕಾಲದಲ್ಲಿ ದೇವರು ಹೇಳಿರುವಂತ ಆ ಒಂದು ಪ್ರವಚನ ವಾಗ್ದಾನಗಳು ಇಸಾಕನ ಕಾಲದಲ್ಲಿ ಪೂರೈಸಲ್ಪಟ್ಟಿದೆ. Hallelujah. Hallelujah. So we must hold his word. ಅದಕ್ಕಾಗಿ ಆ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿಕೊಳ್ಳಬೇಕು. ದೇವರು ಇವತ್ತು ಕೊಟ್ರೆ ಅವಾಗ ಅಡಿಗೆ ಮಾಡಿ ಕೊಡೋದಿಲ್ಲ. ದೇವರು ಇವತ್ತನೇ ಕೊಟ್ಟೆ ಅವಾಗೆ ಅಡಿಗೆ ಮಾಡಿ ನಿಮ್ಗೆ ಕೊಟ್ಟಿದಂಗಲ್ಲ. Amen. Amen. So when we say that you will eat the fruit of this land means ಇವತ್ತಿನ ದಿವಸನೇ ಊಟ ಮಾಡೋದಿಲ್ಲ ನೀನು. ಈ ಒಂದು ಭೂಮಿಯ ಫಲವನ್ನು ಅನುಭವಿಸ್ತಿ ಅಂದ್ರೆ ಈ ದಿನೇ ಹೋಗಿ ಊಟ ಮಾಡಿ ಫಲ ಬಂದಿದೆ ಅಂತಲ್ಲ. You have to work out. ನೀನು ಅದಕ್ಕೆ ಪ್ರಕಾರವಾಗಿ ಕಾರ್ಯ ಮಾಡಬೇಕು. ಆ ವಾಕ್ಯ ಪ್ರಕಾರವಾಗಿ prophesies, you have to take that promise and you have to declare it every day. ನೀನು ಸಭಾಪಾಲಕರು ಹೇಳಿದಂತ ವಚನವನ್ನು, ಒಂದು ಪ್ರವಚನವನ್ನು ಹಿಡಿಕೊಂಡು ನೀನು ಪ್ರತಿದಿನ ಬಾಯಿಂದ ಅರಿಕೆ ಮಾಡಿ ವಿಶ್ವಸಿಸಿ ಅರಿಕೆ ಮಾಡುತ್ತಾ ಇರಬೇಕು. ಇಲ್ಲದನ್ನು ಇದ್ದಂತೆ you have to declare it. ಅಲ್ಲಿ ಇಲ್ಲದೆ ಇದ್ದಾಗ ಇರುವಂತೆ ಪ್ರವಚಿಸಿ ಅದನ್ನು ಪ್ರಕಟಿಸಬೇಕು. Because Lord, you spoke through pastors. ಯಾಕಂದ್ರೆ ನೀನು ಹೇಳಬೇಕು, ಕರ್ತನೇ ಸಭಾಪಾಲಕರಿಂದ ಈ ಮಾತನ್ನು ಮಾತನಾಡಿದೀಯಾ, let that will be come to pass in me. ನನ್ನ ಜೀವನದಲ್ಲಿ ಇದು ಪ್ರತ್ಯಕ್ಷವಾಗಲಿ ಎಂದು. Amen. Amen. If you believe, I tell you, all things are possible. ನಂಬುವಾಗ ಎಲ್ಲವೂ ಕೂಡ ನಿನಗೆ ಸಾಧ್ಯ. ಅವ್ರಂಗೆ ಹೇಳ್ಕೊಂತ ಹೋಗ್ತಾ ಇರ್ತಾರಪ್ಪ, ನಮಗೆ ನಾವು ಪಡೋದು ಕಷ್ಟ ಪಡ್ತಾನೆ ಇರಬೇಕು, ನಾವು ತಿರುಗಾಡ್ತಾನೆ. ಡೋಂಟ್ ಬಿ ಲೈಕ್ ದಟ್. ನೀವು ಆ ರೀತಿಯಲ್ಲಿ ಇರಬೇಡ್ರಿ. ಅವ್ರು ಹೇಳ್ತಾನೆ ಇರ್ತಾರೆ ನಮ್ ಕಷ್ಟ ನಮ್ಗಿದೆ ಅಂತ. ಆಮೆನ್. Hallelujah. Hallelujah. God said,
ದೇವರು ಹೇಳಿದ್ದಾರೆ, Isaac is ready to depart from that place to Egypt ಇಸಾಕನು ಐಗುಪ್ತಕ್ಕೆ ಹೋಗುವುದಕ್ಕೆ ರೆಡಿಯಾಗಿದ್ದಾನೆ. for famine, ಆ ಒಂದು ಬರ ಇದೆ ಆ ಸ್ಥಳದಲ್ಲೆಂದು, for their economy gone down. ಅಲ್ಲಿ ಆ ಪ್ರದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಕಡಿಮೆ ಸ್ಥಿತಿಗೆ ಬಂದಿದೆ. ಇಲ್ಲಿ ಸಂಬಳ ಕಡಿಮೆ, ಇಲ್ಲಿ ಸಂಬಳ ಕಡಿಮೆ. ಟೀಚರ್ಸ್ ಆಗಿ ಕೆಲಸ ಮಾಡಿದ್ರೆ ಇಲ್ಲಿ ಎಷ್ಟು ಬರ್ತದೆ? 8,000, 9,000, 10,000. ಬೇರೆ ಕಳೆದ್ರೆ 20,000 ಬರ್ತದೆ. ಸೊ their economic is coming down here. ಇಲ್ಲಿ ಆರ್ಥಿಕ ವ್ಯವಸ್ಥಾ ಪರಿಸ್ಥಿತಿ ಕಡಿಮೆಯಾಗಿದೆ. ಬೇರೆ ಕಡೆ ಹೋಗಿದ್ರೆ ಇಲ್ಲಿ ಚೆನ್ನಾಗಿರ್ತದೆ. ಕೂಲಿ ಬರೀ ಹೆಣ್ಮಕ್ಳಿಗೆ 200 ರೂಪಾಯಿ ಕೊಡ್ತಾರೆ, ಬೇರೆ ಕಡೆಗೆ ಹೋದ್ರೆ 500 ರೂಪಾಯಿ ಕೊಡ್ತಾರೆ. ಇಲ್ಲಿ ಹೆಣ್ಮಕ್ಳಿಗೆ ಬರೀ 200 ಕೊಡ್ತಾರೆ ಕೂಲಿ, ಅಲ್ಲಿಗೆ ಹೋಗಿದ್ರೆ 500 ಸೊ they think their economy, ಅವರು ಆರ್ಥಿಕ ವಿಷಯಗಳನ್ನು ಲೆಕ್ಕ ಮಾಡ್ತಾರೆ, ಅಲಿತಿ ಮಾಡಿ ನೋಡ್ತಾರೆ. their economy is gone down. ಅವರ ಆರ್ಥಿಕ ವ್ಯವಸ್ಥಾ ಆ ಸಮಯದಲ್ಲಿ ಕಡಿಮೆ ಆಗಿತ್ತು. But God is saying, ಆದರೆ ಇಸಾಕನಿಗೆ ದೇವರು ಹೇಳ್ತಾ ಇದ್ದಾರೆ, stay here. ಈ ಸ್ಥಳದಲ್ಲೇ ಇರು. Amen. ಆಮೆನ್. Hallelujah. ಹಲ್ಲೆಲೂಯಾ. I tell you, in my house, worker, servant will work since many years. ನಮ್ಮ ಮನೆಯಲ್ಲಿ ಕೆಲಸ ಮಾಡುವವರು ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. They know that there is a blessing when they work in my house. ನಮ್ಮ ಮನೆಯಲ್ಲಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಆಶೀರ್ವಾದ ಅಂತ ಅವ್ರಿಗೆ ಗೊತ್ತಿದೆ. ಅವರ ಜನರಿಗೆ They are not looking amount what we are giving. ನಾವು ಕೊಡುವಂತ ಆ ಒಂದು ಹಣದ ಲೆಕ್ಕ ಅವ್ರು ನೋಡ್ತಾ ಇಲ್ಲ. They can get other side also if they go to other houses. ಇನ್ನೊಂದು ಗಳಿಗೆ ಹೋಗಿದ್ರೆ ಕೂಡ ಅವ್ರಿಗೆ ಬರಬಹುದು. But I tell you, they want to work in our house. ಆದ್ರೆ ಅವರು ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಬೇಕಂತಾನೆ ಬಯಸ್ತಾರೆ. Because their finances are protected, their families are protected. ಅವರ ಆರ್ಥಿಕ ವಿಷಯಗಳು ಭದ್ರಪಡಿಸಲ್ಪಟ್ಟಿದೆ, ಮತ್ತೆ ಅವರ ಕುಟುಂಬಗಳು ಕೂಡ ಭದ್ರವಾಗಿದೆ. I tell you, those who are working in the church in our house, many people, those who are not got married, they married. ಅವರು More than 6 people. ಅವರ ಕುಟುಂಬಗಳಲ್ಲಿ ಯಾರು ಮನೆಯಲ್ಲಿ ಈ ಸಭೆಯಲ್ಲಿ ಕೆಲಸ ಮಾಡಿ ಹೋಗ್ತಾ ಇದ್ದಾರೋ ಅನೇಕರಿಗೆ ಅವ್ರಿಗೆ ಮದುವೆಗಳು ಆಗುವುದಿಲ್ಲ ಅನ್ನುವಂಥವ್ರು ಎಲ್ಲರಿಗೆ ಹೆಚ್ಚಾಗಿ 6 ಜನರಿಗೆ ಅವ್ರ ಮನೆಯಲ್ಲಿ ಮದುವೆ ಆಗಿದೆ. ಮದುವೆ ಆಗಿರುವಾಗ ನಾನು ಹೇಳ್ತೀವಿ, ಬೇರೆಯವ್ರನ್ನ ಯಾರನ್ನ ಒಂದು ಒಬ್ಬರು ಇಟ್ಟು ಹೋಗಮ್ಮ ಅಂತಂದು ಹೇಳಿ. ನಿಮ್ ಮದುವೆ ಆಗೋಗಿದಾಗ ನಿಮ್ಮ ಮನೆಯಲ್ಲಿ ಇನ್ನೊಬ್ರು ಯಾರು ಇರ್ತಾರೆ ರೆಡಿ ಆಗಿರ್ತಾರೆ. ಪಾಸ್ಟರ್ ಯಾರು ಬೇಡ, ನಮ್ಮವರೇ ಬಂದು ಕೆಲಸ ಮಾಡ್ತಾರೆ. ಬೇರೆಯವ್ರನ್ನ ಯಾರನ್ನ ನೋಡಮ್ಮ ಅಂದ್ರೆ ಬೇರೆಯವ್ರು ಯಾರು ಬೇಡ, ನಮ್ಮ ಮನೆಯಲ್ಲಿ ಇನ್ನೊಬ್ಬರನ್ನು ಕಲಿಸ್ತೀವಿ ಅಂತಾರೆ. We are not looking finances, we are looking blessings. ಅವ್ರು ಅಂತಾರೆ ಆರ್ಥಿಕ ವಿಷಯಗಳಲ್ಲ, ನಾವು ಆಶೀರ್ವಾದ ನೋಡ್ತಾ ಇದೆ ಇಲ್ಲಿಗೆ ಬಂದಾಗ ಅಂತ ಹೇಳಿ. Hallelujah. Hallelujah. This is not what we are saying, they are saying. ನಾವು ಹೇಳುವುದಲ್ಲ, ಅದು ಅವರೇ ಅನ್ಯ ಜನರಾಗಿ ಹೇಳುವುದು. Now who is working Girija, she too also getting married. ಈಗ ಗಿರಿಜಾ ಕೆಲಸ ಮಾಡಿದ ಹೇಮಂತಿಗೆ ಅಸಲು ಮದುವೆನೇ ಆಗೋದಿಲ್ಲ ಅನ್ಕೊಂಡಿದ್ರು, ಆಕೆ ಕೂಡ ಮದುವೆ ಆಗ್ಬಿಡ್ತು. ಎಲ್ಲರಿಗೆ ಅವ್ರ ಅಕ್ಕ ತಂಗಿ. ಇವಾಗ ಗಿರಿಜಾ ಕೂಡ ಮದುವೆ ಫಿಕ್ಸ್ ಆಗಿದೆ, ನಾಳೆ ಬುಧವಾರ ಮದುವೆ ಇದೆ. ಬುಧವಾರ ಮದುವೆ ಇದೆ. ಗಿರಿಜಾ ತಾಯಿ ಹೇಳ್ತಾರ, ನಾವು ಹೆಂಗಾದ್ರೂ ಕೂಡ ಬಿಡೋದಿಲ್ಲ, ಇಲ್ಲಿ ಕೆಲಸ ಮಾಡ್ತೀವಿ. ಅವರು ನಮ್ಮ ಬಿಡಲ್ಲ ಪಾಸ್ಟ್, ಇಲ್ಲೇ ಕೆಲಸ ಮಾಡ್ತೀವಿ ಅಂತಾರೆ. ಆಮೇನ್. ಆಮೇನ್. ಬ್ಯಾಂಗ್ಳೂರ್ಗೆ ಹೋಗಿ ಬಂದಿದ್ದಾರೆ ಅವರು ಮಧ್ಯದಲ್ಲಿ ಸ್ವಲ್ಪ ಬ್ಯಾಂಗ್ಳೂರ್ಗೆ ಅಲ್ಲಿ ಸಂಬಳ ಹೆಚ್ಚು ಬರ್ತದೆ ಅಂತ ಹೋಗಿ ಬಂದಿದ್ದಾರೆ. ಅಲ್ಲಿ ಏನು ಸರ್ವೈವ್ ಆಗ್ಲಾರ್ದಂಗೆ ಅಗೇನ್ ದೇ ಕೇಮ್ ಅಂಡ್ ವರ್ಕಿಂಗ್ ವಿತ್ ಇನ್ ಅವರ್ ಹೌಸ್. ಅವರ ಕುಟುಂಬದಲ್ಲಿ ಬೇರೆಯವರು ಸಂಬಳಕ್ಕಾಗಿ ಅವರು ಬ್ಯಾಂಗ್ಳೂರ್ ಕೂಡ ಹೋಗಿ ಬಂದಿದ್ದಾರೆ. ಆ ಟೈಮ್ದಲ್ಲಿ ಹೇಮಂತಿ ಮತ್ತೆ ಬಂತು ಇಲ್ಲಿ, ಆದ್ರೆ ಅಲ್ಲಿ ಕಷ್ಟಪಟ್ಟು ಮತ್ತೆ ಇಲ್ಲಿಗೆ ಬಂದಿದ್ದಾರೆ. Now they are working. ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. You must recognize God's blessings, then only you will believe. ನೀವು ದೇವರ ಆಶೀರ್ವಾದಗಳನ್ನು ನಂಬಬೇಕು, ಗುರುತಿಸಬೇಕು, ನಂಬಬೇಕು. Those pagans are believing, but why Christians are not believing? ಅನ್ಯ ಜನರೇ ಅವ್ರು ನಂಬುತ್ತಾರೆ, ಆದ್ರೆ ಕ್ರೈಸ್ತವರು ಯಾಕೆ ನಂಬುವುದಕ್ಕೆ ಆಗುತ್ತಾ ಇಲ್ಲ? I tell you, when they are coming to our house working, they are blessed. When you are coming to the church, how can you will not be blessed? ಮನೆಗೆ ಬಂದು ಕೆಲಸ ಮಾಡ್ತಾ ಇದ್ರೆ ಅವರು ಆಶೀರ್ವದಿಸಲ್ಪಡ್ತಾ ಇದ್ರೆ, ನೀನ್ ಸಭೆಗೆ ಬರ್ತಾ ಇದೀಯಾ ದೇವರ ಮಂದಿರದಲ್ಲಿ, ಇಲ್ಲಿ ಬಂದು ಹೇಗೆ ಆಶೀರ್ವದಿಸಲ್ಪಡದೆ ನೀವು ಇರ್ತೀರಿ? You are more precious than them. ಅವರಿಗಿಂತ ನೀವು ಪ್ರಶಸ್ತರಾಗಿದ್ದೀರಿ. They may be servants, but you are sons. ನೀವು ಅವರು ಕೆಲಸ ಮಾಡುವಂತ ಅನ್ಯ ಜನರು ಕೆಲಸ ಮಾಡುವವರು, ಆದ್ರೆ ನೀವು ದೇವ ಕುಮಾರರು ಮಕ್ಕಳಾಗಿದ್ದೀರಿ. How can God will not bless you? ಹೇಗೆ ನಿಮ್ಮನ್ನು ದೇವರ ಆಶೀರ್ವಾದ ಮಾಡುವುದಿಲ್ಲ? But you are not believing what God is saying to you. ಆದ್ರೆ ದೇವರು ನಿಮಗೆ ಏನು ಹೇಳ್ತಾನೋ ಅದನ್ನು ನೀವು ನಂಬುವುದಿಲ್ಲ. You are seeing outside circumstances. ನೀವು ಇತರ ಹೊರಗೆ ಇರುವಂತ ಪರಿಸ್ಥಿತಿಗಳನ್ನು ನೋಡ್ತಾ ಇದ್ದೀರಿ. God is saying to Isaac, stay here. ದೇವರು ಇಸಾಕನ ಕೇಳಿದ್ದಾರೆ, ಈ ಸ್ಥಳದಲ್ಲೇ ಇರು. I will bless thee unto thee and thy seed. I will give all the countries. ನಿನ್ನನ್ನು ನಿನ್ನ ಸಂತಾನವನ್ನು ಆಶೀರ್ವದಿಸುತ್ತೇನೆ ಮತ್ತು ಎಲ್ಲಾ ಸುತ್ತಲಿರುವ ಪ್ರದೇಶಗಳನ್ನೆಲ್ಲ ನಿಮಗೆ ಕೊಡುತ್ತೇನೆ. 4th verse. 4ನೇ ವಚನ ಹೇಳುತ್ತದೆ, I will make thy seed to multiply as the stars of the heaven. ನಿನ್ನ ಒಂದು ಸಂತಾನವನ್ನು ಆಕಾಶದ ನಕ್ಷತ್ರಗಳ ಹಾಗೆ ಹೆಚ್ಚು ಮಾಡುತ್ತೇನೆ. ಅರೇ ದೇವರು ಅಬ್ರಹಾಮನಿಗೆ ದೊಡ್ಡ ದೇಶಗಳನ್ನಾಗಿ ಮಾಡ್ತೇನೆ ಅಂದ್ರೆ ಕೊಟ್ಟಿದ್ದಾರೆ ಒಂದೇ ಒಂದು ಮಗ. ದೊಡ್ಡ ದೇಶವಾಗಿ ಮಾಡ್ತಾನಂದ್ರೆ ಆದ್ರೆ ಒಬ್ಬನೇ ಮಗ.
ಒಂದೇ ಮಗ ಕೊಟ್ಟಿದ್ದು ಅಬ್ರಹಾಮನಿಗೆ. ದೇವರು ಹೇಳಿದ ಮಾತಂದ್ರೆ ನಿನ್ನಿಂದ ದೇಶಗಳು ಹುಟ್ಟಿ ಬರುತ್ತವೆ. ದೇವರೇನೋ ಹೇಳಿದ್ದೇನೆಂದ್ರೆ ನಿನ್ನಿಂದ ದೇಶಗಳು ಉತ್ಪನ್ನವಾಗಿ ಹುಟ್ಟು ಒಂದು ಬರುತ್ತವೆ. ವೇಳೆ ಅಬ್ರಹಾಮನ ಕಾಲದಲ್ಲಿ ನೀವು ಇದ್ದಿದ್ರೆ ಅಂದ್ರೆ ಕಲ್ಲು ತಗೊಂಡು ಹೊಡೆದು ಸಾಯಿಸ್ತಾ ಇದ್ರಿ. ಅಬ್ರಹಾಮನ ಕಾಲದಲ್ಲಿ ನೀನಿದ್ರೆ ಕಲ್ಲು ಹೊಡೆದು ನೀನೇನೋ ದೇಶಗಳಂತಂದು ಹೇಳಿ ದೇವರು ಆಶೀರ್ವಾದ ಮಾಡಿದ್ರೆ ಅಂತ ಹೇಳಿ ನಿನಗಿರೋದು ಒಂದು ಮಗ ಅಂತಂದು ಹೇಳಿ ನಿನಗೆ ಇರೋದೇ, ನೀನೇನೋ ಹೇಳ್ತಾ ಇದೆ ದೇಶಗಳನ್ನು ದೇವರು ಕೊಡ್ತಾನಂತ. ಅಬ್ರಹಾಮನೇ ನಿನ್ಗಿರೋದು ಒಂದು ಮಗನೇ ಅಂತ ಕಲ್ಲು ಸಾಕ್ತಾ You too also saying to us, why God not bless the church? So many prophecies you prophesied. ಎಷ್ಟೋ ಪ್ರವಚನಗಳಿದ್ದಾರೆ, ಆದ್ರೆ ಕೂಡ ಇನ್ನು ಆಸದುಗಳ ಸಭೆಯಲ್ಲಿ ಆಗ್ತಾ ಇಲ್ಲ ಅಂತ ನೀನು ಯೋಚನೆ ಮಾಡಬಹುದು. God said same thing, what I promised to your father I will fulfill in with you. God has said to Isaac, ಇಸಾಕನ ಕೇಳ್ತಾ ಇದ್ದೇನೆ, ತಂದೆಗೆ ಮಾಡಿರುವಂತ ಆ ವಾಗ್ದಾನವನ್ನು ನಿನ್ನಲ್ಲಿ ಪೂರೈಸುತ್ತೇನೆ. I will make thy seed as the stars of the heaven. ನಿನ್ನ ಒಂದು ಸಂತಾನವನ್ನೆಲ್ಲ ಕೂಡ ನಾನು ಆಕಾಶದ ನಕ್ಷತ್ರಗಳ ಹಾಗೆ ಮಾಡುತ್ತೇನೆ. God said to Abraham, come out in the night time, come out, see the stars. ದೇವರು ಅಬ್ರಹಾಮನಿಗೆ ರಾತ್ರಿ ಸಮಯದಲ್ಲಿ ಹೊರಗೆ ಬಾ, ಬಂದು ನೋಡು ಆ ನಕ್ಷತ್ರಗಳನ್ನು the stars. God said to count the stars. ದೇವರು ಹೇಳಿದಾನೆ ಆ ನಕ್ಷತ್ರಗಳನ್ನು ಎನಿಸು ಅಂತ ಕೇಳಿದ್ರು ಅಬ್ರಹಾಮ. 1 2 3 4 5 6 7 ಅದೇ ಕೌಂಟ್ ಮಾಡಕ್ ಆಗ್ತಾ ಇಲ್ಲ. 1 4 5 6 ಅಂತ ಕೌಂಟ್ ಮಾಡಿ ಅಯ್ಯ ನನಗೆ ಆಗಲ್ಲ ಅಂತ ಹೇಳಿದ್ದಾನೆ. ಅಷ್ಟು ಸಂತತಿ ಕೊಡ್ತೀನಿ ಅಂತ ಹೇಳಿದಾರೆ. ಅಷ್ಟು ಸಂತಸನಿ ಕೊಡ್ತೀನಿ ಅಂತ ಹೇಳಿದಾನೆ. ದೇವರು ಕೊಟ್ಟಿದ್ದು ಒಬ್ಬನೇ. ಆದ್ರೆ ದೇವರು ಕೊಟ್ಟಿದ್ದು, God gave him only son. Then afterwards Isaac, God said, what I promised to your father I will come, that will bring to pass in your life. ಮತ್ತೆ ದೇವರು ಇಸಾಕನ ಕೇಳ್ತಾ ಇದ್ದಾನೆ, ಏನು ಅಬ್ರಹಾಮನ ನಿನ್ನ ತಂದೆಗೆ ನಾನು ವಾಗ್ದಾನ ಮಾಡಿದನು ನಿನ್ನ ಜೀವನದಲ್ಲಿ ಅದು ಪ್ರತ್ಯಕ್ಷವಾಗುತ್ತದೆ. ಇಬ್ಬರೇ ಕೊಟ್ಟಿದ್ದಾನೆ ಅವರಿಗೆ ಕೂಡ ಇಬ್ಬರೇ. ಫಸ್ಟ್ ಒಬ್ಬರು ಆಮೇಲೆ ಅಬ್ರಹಾಮನಿಗೆ ಒಬ್ಬರು, ಇಸಾಕನಿಗೆ ಬರೇ ಸುಳ್ಳುಗಾರ ಅಂತ ಹೇಳ್ಬೋದು ನೀವು. ಇಬ್ಬರು they were liars. Because God said, what God said they said. But I tell you, what God said will be fulfilled when we hold that promise and confessing. ದೇವರು ಕೊಟ್ಟಿರುವಂತ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿಕೊಂಡು ಅದನ್ನು ಪ್ರಕಟಿಸುತ್ತಾ ವಿಶ್ವಸಿಸುವಾಗ ಅದು ಪ್ರತ್ಯಕ್ಷವಾಗುತ್ತದೆ. Amen. Amen. Whatever God promised speaking to you, just hold it and confess it. ದೇವರು ನಿನ್ನನ್ನು ಸಂಗಡ ಏನೇನು ವಿಷಯಗಳನ್ನು ಮಾತನಾಡಿರ್ತಾನೋ ಅವು ಗಟ್ಟಿಯಾಗಿ ಹಿಡಿಕೊಂಡು ನೀನು ಅರಿಕೆ ಮಾಡಿ ಅದನ್ನು ವಿಶ್ವಸಿಸಿ ಪ್ರತ್ಯಕ್ಷವಾಗುವಂತೆ ಮಾಡು. Amen. Amen. If you say that God has blessed you with a job, means you hold it. ದೇವರು ನಿನ್ನ ಕೈ ಕೆಲಸದಲ್ಲಿ, ದೇವರು ನಿನ್ನ ಕೆಲಸದಲ್ಲಿ ಆಸ್ತಿ ಮಾಡ್ತಾನಂದ್ರೆ ಅದನ್ನ ನೀನು ಗಟ್ಟಿಯಾಗಿ ಹಿಡ್ಕೋಬೇಕು. If we say that you are healed, means hold it, God's word. ನೀವು ಗುಣ ಹೊಂದಿದೀಯ ಅಂದ್ರೆ ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. Don't divert left or right. ಮತ್ತೆ ಎಡಗಡೆಗೆ ಬಲಗಡೆಗೆ ತಿರುಗಬೇಡ. Because health will comes only from God. ನಿನ್ನ ಒಂದು ಆರೋಗ್ಯವು ಬೇರೆ ಇನ್ನು ಎಲ್ಲಾ ಕಡೆ ಯಾವ ಕಡೆ ಬರುವುದಿಲ್ಲ, ದೇವರಿಂದಲೇ ಬರಬೇಕು. Your job will never come left or right, it will come from the Lord. ನಿನ್ನ ಕೆಲಸವು ಎಡಗಡ ಬಲಗಡೆದಿಂದ ಬರುವುದಿಲ್ಲ, ಕರ್ತನಿಂದಲೇ ಬರುತ್ತದೆ. Your promotion neither come from east or west or south, it will come from the Lord. ನಿನ್ನ ಒಂದು ಉತ್ತೀರ್ಣತೆ ಪೂರ್ವ ಪಶ್ಚಿಮ ದಕ್ಷಿಣ ದಿಕ್ಕುಗಳಿಂದ ಬರಲ್ಲ, ದೇವರಿಂದಲೇ ಬರುತ್ತದೆ. Amen. Amen. That's what hold unto God. ಅದಕ್ಕಾಗಿ ದೇವರ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿಕೊಳ್ಳ್ರಿ. Amen. Amen. We came here, started church already 24 years past. ಈಗ 24 ವರ್ಷ ಆಗಿದೆ ಇಲ್ಲಿ ಸಭೆ ಪ್ರಾರಂಭ ಮಾಡಿ. But still we are looking what God promised. ಆದರೆ ಇನ್ನೂ ದೇವರು ಏನು ವಾಗ್ದಾನ ಮಾಡಿದಾರೋ ಅದನ್ನೇ same thing we are prophesying week after week. ಅದನ್ನೇ ನಾವು ಮತ್ತೆ ಮತ್ತೆ ಪ್ರಕಟಿಸ್ತಾ ಇದ್ದೇವೆ. We are not giving up. ನಾವು ಬಿಟ್ಟುಕೊಳ್ಳಿಲ್ಲ. We are not looking what we are seeing. ನಾವು ನೋಡುವಂತ ವಿಷಯಗಳನ್ನು ನಾವು ದೃಷ್ಟಿಸ್ತಾ ಇಲ್ಲ. We are seeing the word of God. ದೇವರ ವಾಕ್ಯವನ್ನು ನಾವು ನೋಡ್ತಾ ಇದ್ದೇವೆ. We believe that it will come to pass. ನಮಗೂ ಗೊತ್ತಿದೆ ಅದು ಖಚಿತವಾಗಿ ಪ್ರತ್ಯಕ್ಷಿಸಲ್ಪಡುತ್ತದೆ ಎಂದು. Amen. 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 Because what he has spoken that will fulfilled. ಆತನು ಏನು ಮಾತನಾಡಿ ಹೇಳಿರ್ತಾನೋ ಅದೇ ಪೂರೈಸಲ್ಪಡುತ್ತದೆ. Amen. Amen. Galatians 3rd chapter 16th word says, ಗಲಾತಿ 3:16 ಹೇಳುತ್ತದೆ, now to Abraham and his seed were made the promise. ಅಬ್ರಹಾಮನು ಮತ್ತೆ ಆತನ ಸಂತತಿಗೆ ಒಂದು ವಾಗ್ದಾನವು ಕೊಡಲ್ಪಟ್ಟಿದೆ. He said not to seeds of many. ದೇವರು ಇಲ್ಲಿ ಸಂತತಿಗಳು ಅನೇಕರು ಅಂತ ಹೇಳ್ತಾ ಇಲ್ಲ, but he said as of one. ದೇವರು ಅಬ್ರಹಾಮನಿಗೆ ಕೇಳ್ತಾ ಇದ್ದಾನೆ ಸಂತತಿ, ಸಂತಾನ ಅಂದ್ರೆ ಒಬ್ಬರೇ. To thy seed God said to Abraham. ದೇವರು ಹೇಳಿದ್ದಾನೆ ಆ ಸಂತಾನದಿಂದ ನಾನು ಆಶೀರ್ವಾದ ಮಾಡುತ್ತೇನೆ. I will bless thee and thy seed, not seeds. ದೇವರು ಈ ರೀತಿಯಲ್ಲಿ ಹೇಳಿದ್ದಾರೆ ಅಬ್ರಹಾಮನಿಗೆ, ನಾನು ನಿನ್ನನ್ನು ನಿನ್ನ ಸಂತಾನವನ್ನು ಆಶೀರ್ವಾದ ಮಾಡುತ್ತೀನಿ. He is not saying seeds of many but as of one. To the seed means which is Christ. ಇಲ್ಲಿ ಸಂತಾನಗಳು
ಅಂತ ಹೇಳ್ತಾ ಇಲ್ಲ, ಸಂತಾನಗಳನ್ನು ನಾನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಸಂತಾನವನ್ನು. ಆ ಸಂತಾನವು ಏನಂದ್ರೆ ಅಬ್ರಹಾಮನ ಕ್ರಮದಲ್ಲಿ ಬಂದಿರುವಂತ ಯೇಸು ಕ್ರಿಸ್ತನಾಗಿದ್ದಾನೆ. ಅಂದ್ರೆ ಅರ್ಥ ಏನಂದ್ರೆ ಅಬ್ರಹಾಮನು, ಇಸಾಕು, ಯಾಕೋಬು, ಡೇವಿಡ್, ಮೋಸೆ ಅವ್ರನ್ನ ಆಶೀರ್ವಾದ ಮಾಡಿಲ್ಲ ದೇವರು ಆಶೀರ್ವಾದ ಮಾಡಿದ ಅಬ್ರಹಾಮನನ್ನು, ಯೇಸು ಕ್ರಿಸ್ತನನ್ನು. ಅಲ್ಲಿ ದೇವರು ಆ ಸಂತತಿ ಅವರೆಲ್ಲ ಫಿಸಿಕಲ್ ದೇವರು ಆಶೀರ್ವಾದ ಮಾಡಿದೆ ಅಬ್ರಹಾಮನನ್ನು, ಯೇಸು ಕ್ರಿಸ್ತನನ್ನು. ಆಮೆನ್. ಅಷ್ಟೇ, ಅವರಿಬ್ಬರನ್ನೇ. ಅಬ್ರಹಾಮನಿಂದ ಎಲ್ಲ ಇಸ್ರಾಯೇಲ್ ಆಶೀರ್ವಾದ ಹೊಂದಿದ್ದಾರೆ, ಯೇಸು ಕ್ರಿಸ್ತನಿಂದ ಅನ್ಯ ಜನರೆಲ್ಲ ಆಶೀರ್ವಾದ ಹೊಂದಿದ್ದಾರೆ. ಅಬ್ರಹಾಮನಿಂದ ಇಸ್ರಾಯೇಲರೆಲ್ಲರೂ ಆಶೀರ್ವಾದ ಹೊಂದಿದ್ದಾರೆ, ಯೇಸು ಕ್ರಿಸ್ತನಿಂದ ಅನ್ಯ ಜನರೆಲ್ಲರೂ ಕೂಡ ಆಶೀರ್ವಾದ ಹೊಂದಿದ್ದಾರೆ. ಗಲಾತ್ಯನ್ 3rd chapter 29th verse says, ಗಲಾತಿ 3:29 ಹೇಳುತ್ತದೆ, if you be in Christ, ನೀವು ಕ್ರಿಸ್ತನಲ್ಲಿದ್ದರೆ you are Abraham's seed, ನೀವು ಅಬ್ರಹಾಮನ ಸಂತತಿ, according to the promise. ಆ ಒಂದು ವಾಗ್ದಾನದ ಮೇರೆಗೆ ನೀನು ಅಬ್ರಹಾಮನ ಸಂತತಿ. talking to church, ಪೌಲನು ಸಭೆಗೆ ಹೇಳ್ತಾ ಇದ್ದಾರೆ, if we be in Christ, ನೀವು ಕ್ರಿಸ್ತನಲ್ಲಿ ಇದ್ರೆ, that means ಅದನ್ನರ್ಥ Jesus Christ is seed of Abraham. ಯೇಸು ಕ್ರಿಸ್ತನು ಅಬ್ರಹಾಮನ ಸಂತಾನವಾಗಿದ್ದಾನೆ. If you be in Christ, you are a seed of Abraham. ನೀನು ಕ್ರಿಸ್ತನಲ್ಲಿದ್ರೆ ನೀನು ಅಬ್ರಹಾಮನ ಸಂತಾನವಾಗುತ್ತೀ ಎಂದು. Amen. Amen. Hallelujah. Hallelujah. So according to the promise, we are a seed of Abraham. ಆ ವಾಗ್ದಾನದ ಮೇರೆಗೆ ನಾವು ಕ್ರಿಸ್ತನಲ್ಲಿದ್ದ ಕಾರಣ ಅಬ್ರಹಾಮನ ಸಂತಾನವಾಗಿದ್ದೇವೆ. What God shown to Abraham, that stars of the heaven, ದೇವರು ಅಬ್ರಹಾಮನಿಗೆ ಏನು ಆ ಒಂದು ಆಕಾಶ ನಕ್ಷತ್ರಗಳನ್ನು ತೋರಿಸಿದಾರೋ, we are that stars of heaven. ಆ ನಕ್ಷತ್ರಗಳು ನಾವೇ ಆಗಿದ್ದೇವೆ ಈ ದಿವಸಗಳಲ್ಲಿ ಪ್ರಕಾಶಿಸುವಂತ. Hallelujah. Hallelujah. Amen. Amen. What Abraham, Isaac has heard from God, the stars of the heaven, that is the church of God. ಅಬ್ರಹಾಮನ ಇಸಾಕನು ಕೇಳಿರುವಂತಹ ಒಂದು ಆಕಾಶದ ನಕ್ಷತ್ರಗಳು ಯಾರಂದ್ರೆ ಸಭಿಕರಾಗಿದ್ದಾರೆ. Because seed is a Christ. ಯಾಕಂದ್ರೆ ಆ ಒಂದು ಬೀಜವು ಸಂತಾನವು ಕ್ರಿಸ್ತನಾಗಿದ್ದಾನೆ. Christ is the head of the church. ಕ್ರಿಸ್ತನು ಸಭೆಗೆ ಶಿರಸ್ಸಾಗಿದ್ದಾರೆ. Church is which is body. ಸಭೆ ಯಾರಂದ್ರೆ ಕ್ರಿಸ್ತನ ಶರೀರವಾಗಿದ್ದೇವೆ. Through Christ all the nations of the earth will be blessed. ಕ್ರಿಸ್ತನ ಮುಖಾಂತರ ಎಲ್ಲಾ ದೇಶಗಳು ಆಶೀರ್ವದಿಸಲ್ಪಡುತ್ತವೆ. God expects us to transfer all his blessings through us. ನಮ್ಮಿಂದ ಎಲ್ಲಾ ಜನರಿಗೆ ದೇಶಗಳಿಗೆ ಆಶೀರ್ವಾದಗಳು ಕೊಡಬೇಕಂತಿದ್ದಾರೆ. ಪಾಸ್ಟ್ರೇ, ನನಗೇನೇ ಆಶೀರ್ವಾದ ಇಲ್ಲ, ನೀನು ಎಲ್ಲರಿಗೆ ಎಲ್ಲಿಂದ ತಂದುಕೊಳ್ಳಿ, ನನಗೆ ಊಟ ಇಲ್ಲ ತಿನ್ನಕ್ಕೆ, ನನಗೆ ಸಂಬಳ ಇಲ್ಲ ಕರೆಕ್ಟಾಗಿ, ಇನ್ನು ಬೇರೆಯವ್ರಿಗೆ ಎಲ್ಲಿ ತಂದುಕೊಳ್ಳಿ. ಇಲ್ಲಿ ವಾಕ್ಯ ಹೇಳ್ತದೆ, God expects to transfer his blessing through us. ದೇವರು ತನ್ನ ಆಶೀರ್ವಾದಗಳನ್ನು ನಮ್ಮಿಂದ ಬದಲಾಯಿಸಬೇಕು ಎಲ್ಲರಿಗೆ ಅಂತ ಆತನ ಎದುರು ನೋಡ್ತಾ ಇದ್ದಾನೆ. Amen. Amen. Hallelujah. Hallelujah. One woman came to Elisha prophet. ಎಲೀಷಾ ಪ್ರವಾದಿ ಹತ್ರ ಒಬ್ಬ ಹೆಂಗಸು ಬಂದಿದ್ದಾಳೆ. She is a wife of prophet. ಆಕೆ ಕೂಡ ಪ್ರವಾದಿಯ ಹೆಂಗಸು. She came to Elisha prophet. ಎಲೀಷಾ ಪ್ರವಾದಿ ಹತ್ರ ಬಂದಿದ್ದಾಳೆ. She said to Elisha prophet. ಎಲೀಷಾ ಪ್ರವಾದಿ ಹತ್ರ ಬಂದಿದ್ದಾಳೆ. So she said, ಆಕೆ ಹೇಳಿದ್ದಾಳೆ, my husband died in debt. ನನ್ನ ಗಂಡ ಸಾಲದಿಂದ ಸತ್ತೋಗಿದ್ದಾರೆ. He took much debt. ಆತನು ಬಹಳಷ್ಟು ಸಾಲ ತೆಗೆದುಕೊಂಡಿದ್ದಾನ್ರಿ. But we are not able to pay. ಆದ್ರೆ ನಾವು ಅದನ್ನು ಹಿಂತಿರುಗಿ ಕೊಡುವುದಕ್ಕೆ ಆಗುವುದಿಲ್ಲ. All came and asking money. ಎಲ್ಲರೂ ಬಂದು ಹಣ ತೆಗೆದು ಕೊಟ್ಟಿದ್ದವರು ಬಂದು ಕೇಳ್ತಾ ಇದ್ದಾರೆ, Prophet, what shall we do? ನಾವು ಏನು ಕೊಡಲಿ, ಈಗ ಏನು ಮಾಡಲಿ ಎಂದು. If we not give, they will take our sons. ಒಂದು ವೇಳೆ ನಾವು ಕೊಟ್ಟಿಲ್ಲ ಅಂದ್ರೆ ನಮ್ಮ ಮಕ್ಕಳನ್ನ ಅವರು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. Prophet said, ಪ್ರವಾದಿ ಹೇಳಿದ್ದಾರೆ, what do you have? ನಿನಗೂ ಏನಿದೆ? They said, little oil. ಆಕೆ ಅಂದಳು, ಸ್ವಲ್ಪ ಎಣ್ಣೆ ಮಾತ್ರ ಇದೆ. Small pot, little oil. ಚಿಕ್ಕ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಮಾತ್ರ ಇದೆ. He said, ಪ್ರವಾದಿ go ಹೇಳಿದ್ದಾರೆ, and borrow the vessels wherever you want to get vessels, ನೀನು borrow it. ಬೇರೆ ಇತರ ಹತ್ರ ಹೋಗಿ ಖಾಲಿ ಪಾತ್ರೆಗಳನ್ನೆಲ್ಲ ತೆಗೆದುಕೊಂಡು ಜಮಾ ಮಾಡಿ ಮನೆಯಲ್ಲಿ ಇಡು. And pour what you have, that oil, into other vessels, what you brought from others. ನಿನಗೆ ಏನಿದೆ ಆ ಎಣ್ಣೆಯನ್ನು ಇತರರಿಂದ ತೆಗೆದುಕೊಂಡು ಬಂದಿರುವಂತಹ ಪಾತ್ರೆಗಳಲ್ಲಿ ತುಂಬಿಸು. ಅರೆ, ಅಲ್ಲಿ ನೋಡಿದ್ರೆ ಬರೀ 1/4 ಲೀಟರ್ ಇರುವಂತ ಒಂದು ಪಾತ್ರೆ ಇದೆ ಆಕೆ ಹತ್ರ. ಅಲ್ಲಿ ನೋಡಿದ್ರೆ ಹೆಂಗಸ ಹತ್ರ ಬೇರೆಯವ್ರ ಹತ್ರ ಒಂದು 20 ಒಂದು 50 ಲೀಟರ್ ಇಡುವಂತ ವೆಸಲ್ಸ್ ಎಲ್ಲ ತಂದು ಮನೆಯೆಲ್ಲ ತುಂಬಿಸ್ಬಿಟ್ಟಾರೆ. ಇಡು, ತಗೊಂಬ, ಎಷ್ಟು ಬೇಕಾದ್ರೆ ತಗೊಂಬ, ಎಷ್ಟು ಬೇಕಾದ್ರೆ ಅಷ್ಟು ತಗೊಂಡ್ ಬಾ ಅಂತ ಹೇಳಿ ಇಟ್ಟಿದ್ದಾರೆ. ಆಕೆ ಆ ಸಣ್ಣ ಗಡಿಗೆದಲ್ಲಿರುವಂಥ ಆಯಿಲ್ ಬಿಗಿನ್ ಟು ಪೋರ್. ಆಕೆ ಅದನ್ನೇ ಸ್ವಲ್ಪ ಆಯಿಲ್ನೇ ನಂಬಿ ವಿಶ್ವಸಿಸಿ ಹಾಕ್ತಾ ಇದ್ದಾಳೆ. ಅಕಾರ್ಡಿಂಗ್ ಟು ದ ಪ್ರಾಫಿಟ್ ವರ್ಡ್ಸ್. ಪ್ರವಾದಿಯ ಮಾತು ಮೇರೆಗೆ
one field, another field, what all the vessels he brought, everything ಆ will be ಎಣ್ಣೆ filled. ಹಂಗೆ ಉಕ್ಕಿ ಬರ್ತಾ ಇದೆ, ಹಾಕ್ತಾ ಇರುವಾಗ ತುಂಬಿಸಲ್ಪಟ್ಟು ಎಲ್ಲಾ ಎಲ್ಲ ತುಂಬವರೆಗೆ ಖಾಲಿ ಆಗಲಿಲ್ಲ. ಎಲ್ಲ ಎವ್ರಿ ಇನ್ನ ಅಯ್ಯೋ ಅಲ್ಲಿ ತಗೊಂಬರೋಣ, ಇಲ್ಲಿ ನೀರು ಬರ್ತಾ ಇದ್ದಾವ, ಆ ಕಡೆಗೆ ಈ ಕಡೆಗೆ ಎಲ್ಲ ತುಂಬಿಸ್ಬಿಡ್ತಾರೆ. ಇಲ್ಲಿ ಅಟ್ಟಿ ವಿಲೇಜ್ ಅಲ್ಲಿ ನೀರು ಬಂದಿದ್ದಾವೆ, ನೀರು ಬಂದ್ರೆ ಎಲ್ಲ ಗಡಿ ಲಾಸ್ಟ್ ಚೊಂಬು ಕೂಡ ತುಂಬಿಸ್ಬಿಡ್ತಾರೆ, ಚೆಂಬು ಕೂಡ ತುಂಬುತ್ತಾರೆ. ಹಂಗ ಇವರೆಲ್ಲ ತುಂಬಿಸಿದಾರೆ ಆಯಿಲ್, ಎಲ್ಲ ಆಯಿಲ್, ಮನೆ ತುಂಬಾ ಆಯಿಲ್, ಮನೆ ತುಂಬಾ ಆಯಿಲ್. ಯಾವಾಗ ವೆಸಲ್ಸ್ ಆಗೋಗಿದಾವೋ ಅವಾಗ ಸ್ಟಾಪ್ ಆಗಿದೆ ಆಯಿಲ್. ಅಲ್ಲಿ ಪಾತ್ರೆಗಳು ಇಲ್ಲದೆ ಇರುವಾಗ ಎಣ್ಣೆ ಬರುವುದು ನಿಂತು ಹೋಗಿದೆ. Hallelujah. Hallelujah. Then they sell all the oil and ಅವಾಗ ಪ್ರವಾದಿ ಹೇಳಿದ್ದಾನೆ, they given ಹೋಗಿ back all that. ಮಾರ್ಕೊಂಡು ಎಲ್ಲ ನೀವು ಜೀವನ ಮಾಡ್ರಿ ಎಂದು. ನಂಬೋಕೆ ನಿಮಗೆ ಸಾಧ್ಯವಿದ್ರೆ ಕಾರ್ಯ ಮಾಡೋಕ್ಕೆ ದೇವರು ಸಿದ್ಧವಾಗಿದ್ದಾರೆ. ನಂಬುವುದಕ್ಕೆ ಸಾಧ್ಯವಾಗಿದ್ರೆ ಕಾರ್ಯ ಮಾಡೋದಕ್ಕೆ ದೇವರು ಸಿದ್ಧವಾಗಿದ್ದಾರೆ. She believed prophet. ಆಕಿ ಪ್ರವಾದಿಯನ್ನು ನಂಬಿದ್ದಾಳೆ. You have to believe your pastor. ನೀವು ನಿಮ್ಮ ಸಭಾಪಾಲಕರನ್ನು ನಂಬಬೇಕು. ಆಮೆನ್. ಆಮೆನ್. ಪ್ರವಾದಿ ಆದ್ರೆ ನಂಬುತ್ತಾ ಇದ್ದೆ, ನಾನು ಪಾಸ್ಟರ್ ಆದ್ರೆ ನಂಬೋದಿಲ್ಲ. ಪ್ರವಾದ ಅಂದ್ರೆ ನಂಬುತ್ತಾ ಇದ್ರಿ, ಪಾಸ್ಟರ್ ಅಂದ್ರೆ ನಾನು ನಂಬೋದಿಲ್ಲ. We are pastors only, prophets only. ಇಲ್ಲಿ ದೇವರಿಗೆ all the ministries work. ಈ ಒಂದು ದೇವರು ಕೊಟ್ಟಿರುವಂತ ಪರಿಚಯ ಎಲ್ಲ ಕೂಡ ಸಭೆಯಲ್ಲಿ ನಡೆಸಲ್ಪಡುತ್ತದೆ. How God will lead, that way we will proceed. ಹೇಗೆ ದೇವರು ನಡೆಸ್ತಾನೋ ಆ ಮಾರ್ಗದಲ್ಲೇ ನಾವು ಮುಂದೆ ಹೋಗುತ್ತೇವೆ. ಆಮೆನ್. ಆಮೆನ್. She believed, she received miracle. ಆಕೆ ನಂಬಿ ಆ ಒಂದು ಅದ್ಭುತವನ್ನು ಪಡೆದುಕೊಂಡಿದ್ದಾಳೆ. Amen. Amen. Hallelujah. Hallelujah. We are here to transfer God's blessings. ಇಲ್ಲಿ ನಾವು ದೇವರ ಆಶೀರ್ವಾದಗಳು ಬದಲಾಯಿಸ್ತಾ ಇದ್ದೇವೆ. Luke 9 chapter 4th verse said, ಲೂಕ 9ನೇ ಅಧ್ಯಾಯ 4ನೇ ವಚನ ಹೇಳುತ್ತದೆ, Jesus said, ಯೇಸು ಹೇಳಿದ್ದಾರೆ, when you go into house, ನೀನು ಯಾವುದೇ ಮನೆಗೆ ಹೋಗುವಾಗ, that may be house, that may be city, that may be nation. ಅದು ಮನೆ ಆಗಿರಬಹುದು, ಇಲ್ಲದಿದ್ರೆ ಪಟ್ಟಣವಾಗಿರ್ಬೋದು, ದೇಶವಾಗಿರ್ಬೋದು, ನೀನು ಎಲ್ಲಿ Jesus said, you say peace upon that city, peace upon that house, peace upon the nation. ನೀನು ಪ್ರಕಟಿಸು ಆ ಒಂದು ಸ್ಥಳಕ್ಕೆ, ಆ ಒಂದು ದೇಶಕ್ಕೆ, ಇಲ್ಲದ್ರೆ ಆ ಮನೆಗೆ ಸಮಾಧಾನವಿರಲಿ ಎಂದು ಪ್ರಕಟಿಸು. 5th verse said, 5ನೇ ವಚನ ಹೇಳುತ್ತದೆ, if they not welcome you, ನಿನ್ನನ್ನು ಅವರು ಸ್ವೀಕರಿಸಲಿಲ್ಲ ಅಂದ್ರೆ, ಆಹ್ವಾನ ಮಾಡಿಲ್ಲ ಅಂದ್ರೆ, shake up the dust. ಅಲ್ಲಿ ಹೋಗಿದ್ದಾಗ ನಿನ್ನ ಪಾದಕ್ಕಿರುವಂತ ಧೂಳಿಯನ್ನು ಅಲ್ಲೇ ಶೇಕ್ ಮಾಡು. That means ಅದರರ್ಥ what we prophesied here. ನಾವು ಏನು ಪ್ರವಚನ ಮಾಡಿರ್ತೀವೋ ಇಲ್ಲಿ, so if you are not believed the promise what we prophesied, ನಾವು ಏನು ವಾಗ್ದಾನ ಮಾಡಿದ್ಯೋ ನೀನು ನಂಬಲಿಲ್ಲ ಅಂದ್ರೆ ನಮ್ಮ ಧೂಳು ಜಾಡಿಸಿ ಬೀಳ್ತೀವಿ, ನಮ್ಮ ಧೂಳಿ ಪಾದಕ್ಕಿದ್ದ ಧೂಳಿ ಜಾಡಿಸ್ತೀವಿ ಇಲ್ಲೇ. That's what Jesus said. ಅದೇ ಯೇಸು ಹೇಳಿದ್ದಾರೆ. ನೀವು ನಂಬಿದ್ರೆ ನಮ್ಮ ಧೂಳು ಜಾಡಿಸೋದಿಲ್ಲ, ನೀವು ನಂಬಲಿಲ್ಲ ಅಂದ್ರೆ ಧೂಳು ಜಾಡಿಸಿ ಬಿಡ್ತೀವಿ. Then Bible says, those who are not received you, that land will be cursed. ವಾಕ್ಯ ಹೇಳುತ್ತದೆ, ನಿನ್ನನ್ನು ಯಾರು ಸ್ವೀಕಾರ ಮಾಡಲಿಲ್ಲವೋ ಆ ಒಂದು ಪ್ರದೇಶವು ಶಾಪವಾಗುತ್ತದೆ ಎಂದು. Are you with me what I am saying? If you are not believing what we have prophesied, what we are declaring, what we are preaching, I tell you, ನಮ್ಮ ಕಾಲು ಧೂಳು ಜಾಡಿಸಿ ಬಿಡ್ತೀವಿ, you will going to suffer. ನೀವು ನಮ್ಮ ನಂಬಲಿಲ್ಲ ಅಂದ್ರೆ, ನಾವು ಬೋಧಿಸಿದಾಗಲಿ, ವಿಷಯಗಳು ಮಾಡುವುದಾಗಲಿ, ಪ್ರವಚನಗಳು ಏನು ವಿಷಯಗಳಾಗಿದ್ರೆ ನಾವು ಏನ್ ಮಾಡ್ತೀವಿ, ದೇವರು ಹೇಳಿದ್ದಾನೆ, ನಮ್ಗೆ ಗೊತ್ತಿಲ್ಲಪ್ಪ, ನೀನು ಹೇಳಿದ್ವಿ ಮಾಡಿದ್ವಿ, ನಾವು ಕೈ. That's what Bible says. ಅವಾಗ ನೀವು ಕಷ್ಟಪಡ್ತೀರ ಅಷ್ಟೇ. If they not receive, ಅವರು ನಿಮ್ಮನ್ನು ಸ್ವೀಕರಿಸದೇ ಇದ್ರೆ, shake up the dust, get out of them, get out of that place. ನೀನು ಆ ಪಾದಗಳ ಧೂಳಿ ಕೂಡ ಅಲ್ಲೇ ಜಾಡಿಸಿ ಅವರಿಂದ, ಅವರ ಸ್ಥಳದಿಂದ, ಅವರ ಮನೆಯಿಂದ ಬಿಟ್ಟು ಹೋಗು. They will be cursed. ಅವರು ಶಪಿಸಲ್ಪಡ್ತಾರೆ. I am not saying, Jesus is saying. ನಾನು ಹೇಳ್ತಾ ಇಲ್ಲ, ಸಭಾಪಾಲಕರು ಹೇಳ್ತಾ ಇಲ್ಲ, ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ. ಯೇಸು ಸ್ವಾಮಿ ಶಪಿಸೋದಿಲ್ಲಪ್ಪ, ಆತನ ಬರೀ ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತದೆ, they will be cursed. ಯೇಸು ಸ್ವಾಮಿ ಯಾರನ್ನ ಶಪಿಸೋದಿಲ್ಲಪ್ಪ, ಆಶೀರ್ವಾದ ಮಾಡ್ತಾನೆ. ಬರೇ ನೋಡ್ರಿ ವಾಕ್ಯ ಇಲ್ಲಿ. God sent his apostles, prophets, evangelists, pastors, teachers. If you are not believe, I tell you, you will be cursed. ದೇವರು ಸಭಾಪಾಲಕರನ್ನು, ಅಪೋಸ್ತಲರನ್ನು, ಪ್ರವಾದಿಗಳನ್ನು, ಸುವಾರ್ತಿಗಳನ್ನು ಕಳಿಸಿದ್ದಾರೆ. ಆತನು ಕಳಿಸಿರುವಂಥ ವ್ಯಕ್ತಿಗಳು ನೀನು ನಂಬದೇ ಸ್ವೀಕರಿಸದೇ ಇದ್ದಾಗ ನೀನು ಕಷ್ಟಪಡ್ತೀಯಾ, ಶ್ರಮೆಗೆ ಒಳಗಾಗುತ್ತೀಯಾ. So I tell you, we carry blessings when we move. ಅದಕ್ಕಾಗಿ ನಾವು ಎಲ್ಲಿಗೆ ಹೋಗಿದ್ರೆ ಕೂಡ ನಾವು ಆಶೀರ್ವಾದಗಳನ್ನು ಹೊತ್ತುಕೊಂಡು ಹೋಗುವವರು. Even wherever we go, we carry blessings. ನಾವು ಯಾವ ಸ್ಥಳಕ್ಕೆ ಹೋಗಿದ್ರೆ ಕೂಡ ನಾವು ಆಶೀರ್ವಾದಗಳನ್ನು ಹೊತ್ತುಕೊಂಡೇ ಹೋಗ್ತೀವಿ. Those who receive us, we will say peace. ನಾವು ಯಾರು ನಮ್ಮನ್ನು ಸ್ವೀಕರಿಸ್ತಾರೋ ಅವ್ರಿಗೆ ಸಮಾಧಾನ ಅಂತ ಪ್ರಕಟಿಸ್ತೇವೆ. ಆಮೆನ್. ಆಮೆನ್. ಸಮಾಧಾನ ತಗೊಂಡು ನಾನೇನ್ ಮಾಡ್ಲಿ ಅಂತ ಹೇಳ್ತಾರೆ. ಸಮಾಧಾನ ತಗೊಂಡು ನಾನೇನ್ ಮಾಡ್ಲಿ, ಬೇಕಾಗಿದ್ರು ರೊಕ್ಕ, ನೀನು ಸಮಾಧಾನ ನನಗೇನು ಬೇಕಾಗಿದೆ.
ನನಗೆ ಬೇಕಾಗಿದ್ದು ದುಡ್ಡಪ್ಪ, ಸಮಾಧಾನ ಏನ್ ಮಾಡಿ. ಅರೇ ರೊಕ್ಕ ಇದ್ರೇನೆ ಸಮಾಧಾನ ಬರ್ತದೆ, ರೊಕ್ಕ ಇಲ್ಲಂದ್ರೆ ಸಮಾಧಾನ ಎಲ್ಲಿಂದ ಬರ್ತದೆ ಹೇಳು. ಸಮಾಧಾನ ಅಂದ್ರೆ ಅದರಲ್ಲಿ ದುಡ್ಡಿದ್ರೆ ನಿನಗೆ ಸಮಾಧಾನ ಬರೋದು, ದುಡ್ಡು ಕೂಡ ಸಮಾಧಾನ ಇದ್ರೆ ನಿನಗೆ ಎಲ್ಲವೂ ಬಂದಂಗೆ. ಇನ್ ಪೀಸ್ ಆಲ್ ಥಿಂಗ್ಸ್ ವಿಲ್ ಕಮ್ ಟು ಯು. You receive all things, then only peace will be there. ನಿನಗೆ ಎಲ್ಲ ವಿಷಯಗಳನ್ನು ಹೊಂದಿಕೊಳ್ಳುವಾಗೆ ಸಮಾಧಾನ ಬರ್ತದೆ. ಅಂದ್ರೆ ಅರ್ಥ ಸಮಾಧಾನ ಪ್ರಕಟಿಸಿರುವಾಗ ನಿನಗೆಲ್ಲವೂ ಆ ರೀತಿಯಲ್ಲಿ ಆಗುತ್ತವೆ. Wherever I tell you, if you go to any house, any city, any land, if they receive, I tell you, we will bless them. ನಾವು ಎಲ್ಲಿಗೆ ಹೋಗಿದ್ರೆ ಅದು ಮನೆ ಆಗಿರ್ಬೋದು, ಸ್ಥಳ ಆಗಿರ್ಬೋದು, ಊರಾಗಿರ್ಬೋದು, ದೇಶ ಎಲ್ಲಿಗೆ ಹೋಗಿದ್ರೆ ಕೂಡ ನಾವು ವಾಸ್ತು ಮಾಡುತ್ತೇವೆ. First when we step down we say shalom. ನಾವು ಮನೆ ಒಳಗೆ ಹೆಜ್ಜೆ ಇಡುವಾಗಲೇ, ಸ್ಥಳಕ್ಕೆ ಹೋಗುವಾಗಲೇ ನಾವು ಹೇಳ್ಕೊಳ್ತೀವಿ ಶಾಲೋಮ್ ಎಂದು. I tell you, God's people are people of blessing. ಯಾಕಂದ್ರೆ ದೇವರ ಜನರು ಆಶೀರ್ವಾದಕರವಾಗಿ They ಇರುತ್ತಾರೆ. can speak blessings ಅವರ ಆಶೀರ್ವಾದಗಳನ್ನು ಮಾತನಾಡ್ತಾರೆ. to this earth, through the nations of the world. ಭೂಮಿಗೆ, ಭೂಮಿ ಮೇಲೆ, ದೇಶಗಳಿಗೆ ಎಲ್ಲ ಕೂಡ ಪ್ರಕಟಿಸ್ತಾರೆ ಆಶೀರ್ವಾದಗಳು ಬರುವಂತೆ. 2 Timothy 2nd chapter 2nd verse said. 2 ತಿಮೋತಿ 2ನೇ ಅಧ್ಯಾಯ 2ನೇ ವಚನ ಹೇಳುತ್ತದೆ. Paul said here to Timothy, ಪೌಲನು ತಿಮೋತಿಗೆ ಹೇಳ್ತಾ ಇದ್ದಾರೆ, pray for kings, pray for all authorities. ಅರಸರಕ್ಕಾಗಿ, ಅಧಿಕಾರಿಗಳಕ್ಕಾಗಿ ನೀನು ಪ್ರಾರ್ಥಿಸು. Then you may lead quite a peaceable life. ಆವಾಗ ನಿನಗೆ ಸಮಾಧಾನಕರವಾಗಿರುವಂತ ಜೀವನ ಬರುತ್ತದೆ. Amen. Amen. Why we are leading quite a peaceable life means we are praying for authorities, we are praying for kings, we are praying for believers, we are praying for everyone. ಯಾಕೆ ನಾವು ಸಮಾಧಾನಕರವಾಗಿ ಇರುತ್ತೀವಿ ಅಂದ್ರೆ ನಾವು ಅಧಿಕಾರಿಗಳಕ್ಕಾಗಿ, ಎಲ್ಲ ಒಂದು ವಿಶ್ವಾಸಿಗಳಿಗಾಗಲಿ, ಯಾರು ಎಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡುವವರು. ನಮಗೆ ವಿರುದ್ಧವಾಗಿ ಮಾತಾಡಿದ್ರೆ ಅಂತ ಗೊತ್ತಿದ್ರೆ ಕೂಡ we will pray. ನಮಗೆ ವಿರುದ್ಧವಾಗಿ ಮಾತಾಡಿದಾರೆ ಅಂತ ಗೊತ್ತಾಗಿದ್ರೆ ಕೂಡ ಅವ್ರಿಗಾಗಿ ಪ್ರಾರ್ಥಿಸ್ತೇವೆ. ಅದಕ್ಕಾಗಿ ನಾವು ಸಮಾಧಾನಕರವಾಗಿ, ಅದಕ್ಕೆ ನಮ್ಗೆ ಸಮಾಧಾನ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲದಿದ್ರೆ ವಿರುದ್ಧವಾಗಿ ಮಾತಾಡಿದ್ರೆ ಗಲಿಬಿಲಿ ಗಲಿಬಿಲಿ ಗಲಿಬಿಲಿ, we don't be afraid, we don't be peaceless. ಒಂದು ವೇಳೆ ವಿರುದ್ಧವಾಗಿ ಮಾತಾಡಿದೆ ಅಂತ ಗೊತ್ತಾಗಿ ನಾವೇನೋ ಅವ್ರಿಗಾಗಿ ಪ್ರಾರ್ಥನೆ ಮಾಡದಿದ್ರೆ ಗಲಿಬಿಲಿ ಇರ್ತದೆ, ಅವಾಗ ಸಮಾಧಾನವೇ ಇರುವುದಿಲ್ಲ. ನಮಗೆ ಸಮಾಧಾನ ಇರ್ತದೆ ಅವಾಗಲೇ, ಅದಕ್ಕಂದ್ರೆ we are praying for everybody. ಎಲ್ಲರಿಗಾಗಿ ಪ್ರಾರ್ಥಿಸ್ತೇವೆ, ಅದಕ್ಕಾಗಿ ನಾವು ಸಮಾಧಾನವಾಗಿರುತ್ತೇವೆ, ಸಮಾಧಾನವಾಗಿ ಇರುತ್ತೇವೆ. ಆಮೆನ್. ಆಮೆನ್. Keep this in mind and we go to Daniel 2nd chapter. ಇದನ್ನು ನಿನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ದಾನಿಯೇಲ ಗ್ರಂಥ 2ನೇ ಅಧ್ಯಾಯಕ್ಕೆ ಹೋಗೋಣ. Daniel 2nd chapter 1st verse. ದಾನಿಯೇಲನ ಗ್ರಂಥ 2ನೇ ಅಧ್ಯಾಯ 1ನೇ ವಚನ. Nebuchadnezzar had a dream. ನೆಬೂಕದ್ನೆಚ್ಚರ ರಾಜನಿಗೆ ಒಂದು ಕನಸು ಬಂತು. 3rd verse. 3ನೇ ವಚನ. He wanted interpretation of the dream. ಆ ಒಂದು ಕನಸಿನ ಅರ್ಥ ಆತನಿಗೆ ತಿಳಿದುಕೊಳ್ಳಬೇಕಾಯಿತು. The thing what he dreamed, nobody can interpret until know the dream. ಆತನಿಗೂ ಕೊಡಲ್ಪಟ್ಟಿರುವಂತ ಕನಸು ಆತನು ಹೇಳುವ ತನಕ ಅರ್ಥ ಯಾರು ಹೇಳುವುದಕ್ಕೆ ಆಗುವುದಿಲ್ಲ. Daniel, by revelation of God, he not only interpreted the dream, he told what is the dream was. ದಾನಿಯೇಲನು ದೇವರು ಕೊಟ್ಟಿರುವಂತ ಕೃಪೆ ಮೇರೆಗೆ ಆ ಕನಸು ಅರ್ಥ ಹೇಳುವುದು ಮಾತ್ರವಲ್ಲದೆ ಕನಸು ಏನಾಗಿದ್ದೋ ಕೂಡ ಹೇಳಿದ್ದಾನೆ. King was very smart. ಈ ಅರಸನು ನೆಬೂಕದ್ನೆಚ್ಚರ ಬಹಳಷ್ಟು ಜ್ಞಾನನು. So he called wise men, soothsayers, astrologers, magicians. ಆತನು ಗಾರಡಿ ಮಾಡುವವರನ್ನು, ಜ್ಯೋತಿಷ್ಯರನ್ನು, ಪಾಂಡಿತ್ಯವರನ್ನು, ಜ್ಞಾನವುರವರನ್ನು ಎಲ್ಲರನ್ನು ಕರೆದಿದ್ದಾನೆ. ಸೊ ಆತನ ಕನಸು ಬಂದಿದೆ, ಎಲ್ಲರನ್ನು ಕರೆದಿದ್ದಾನೆ. He got the dream. ಆತನಿಗೆ ಕನಸು ಬಂದಿದ್ದರಿಂದ ಆತನ ಎಲ್ಲರನ್ನು ಕರೆದಿದ್ದಾನೆ. He said to them, ಅವರಿಗೆ ಹೇಳಿದ್ದಾನೆ, I had a dream last night. ನನಗೂ ರಾತ್ರಿ ಸಮಯದಲ್ಲಿ ನಿನ್ನೆ ರಾತ್ರಿ ಒಂದು ಕನಸು ಬಂತು. I want you to interpret for me. ಆ ಕನಸಿನ ಅರ್ಥ ನೀವು ಹೇಳಬೇಕು ಅಂತ ಅವ್ರನ್ನು ಕೇಳಿದನು. They told, ಅವ್ರು ಹೇಳಿದ್ದಾರೆ, you tell the dream, we will interpret. ಅವ್ರು ಹೇಳಿದ್ದಾರೆ, ಕನಸು ಹೇಳಿದ್ರೆ ನಾವು ಅರ್ಥ ಹೇಳ್ತೀವಿ ಎಂದು. In Joseph time, Pharaoh king had a dream. He told the dream and Joseph interpreted. ಆ ಫರೋ ಕಾಲದ ಸಮಯದಲ್ಲಿ ಯೋಸೇಫನಕ್ಕೆ ಫರೋ ಕನಸು ಹೇಳಿದ್ದಾನೆ, ಯೋಸೇಫನು ಅದಕ್ಕೆ ಅರ್ಥ ಹೇಳಿದ್ದಾನೆ. But here, ಆದ್ರೆ ಇಲ್ಲಿ ದಾನಿಯೇಲ ಸಮಯದಲ್ಲಿ he is not saying dream. ಇಲ್ಲಿ ನೆಬೂಕದ್ನೆಚ್ಚರ ಕನಸು ಹೇಳ್ತಾ ಇಲ್ಲ. You wanted to take interpretation. ಆದ್ರೆ ಆ ಕನಸಿನ ಅರ್ಥ ಹೇಳ್ರಿ ಅಂತ ಕೇಳ್ತಾ ಇದ್ದಾನೆ. 9th verse said, 9ನೇ ವಚನ ಹೇಳುತ್ತದೆ, King said, ರಾಜನ ಹೇಳ್ತಾನೆ, I know you by telling the dream you lied to me and give fake interpretation. ಆ ಜ್ಯೋತಿಷ್ಯರಿಗೆ, ಆ ಮಾಂತ್ರಿಗೆ ಯಾರಿದ್ದಾರೋ ಜ್ಞಾನವಂತರಿಗೆ ಹೇಳ್ತಾ ಇದ್ದಾನೆ, ನೀವು ಕನಸು ಹೇಳಿದ್ರೆ ನೀವು ಏನ್ ಹೇಳ್ತೀರಿ ಅರ್ಥ, ಒಂದು ವೇಳೆ ನಿಮ್ ಇಷ್ಟ ಬಂದಂಗ ಸುಳ್ಳು ಹೇಳ್ಬೋದು ಅರ್ಥ. ಅದನ್ನ ಮರೆತೋಗಿಲ್ಲ ಕನಸು.
He doesn't forget the dream. He knows what he dreamt. ಆತನಿಗೆ ಗೊತ್ತಿದೆ ಆ ಕನಸು ಏನು ಅಂತೆ. ನಾನು ಕನಸಿಗೆ ಹೇಳ್ಬಿಟ್ರೆ ಯಾವುದೋ ಒಂದು ಹೇಳ್ಬಿಡ್ತಾರೆ ಕತೆ. ಕನಸು ಹೇಳಿದ್ರೆ ಯಾವುದೋ ಬಂದು ಇಷ್ಟ ಬಂದಂಗೆ ಹೇಳ್ಬಿಡ್ತಾರ. ಅದಕ್ಕಾಗಿ ನಾನು ಕನಸು ಹೇಳೋದಿಲ್ಲ. So that I shouldn't say you only tell the dream and interpretation, then I will come to know that oh you are a right person. ನೀವೇ ಕನಸು ಹೇಳ್ಬೇಕು, ನೀವೇ ಅರ್ಥ ಹೇಳ್ಬೇಕು, ಅವಾಗ ನಾನು ಗ್ರಹಿಸ್ತೇನೆ ನೀವು ಸರಿಯಾಗಿರುವಂತ ವ್ಯಕ್ತಿಗಳೆಂದು ಅಂತ ಅದನ್ನು ಕನಸು ಹೇಳಿಲ್ಲ ನೆಬೂಕದ್ನೆಚ್ಚರ್ ರಾಜನು. They told, ಅವರು ಹೇಳಿದ್ದಾರೆ, how can we interpret without telling dream? ಅವರು ಹೇಳಿದ್ದಾರೆ, ಅದನ್ನು ಕನಸು ಹೇಳದೆ ಹೇಗೆ ನಾವು ಅದನ್ನು ಅರ್ಥ ಹೇಳಲಾಗುತ್ತದೆ? They said that cannot be done. ಅದು ಆಗುವುದಿಲ್ಲ ಆ ರೀತಿಯಲ್ಲಿ ಅಂತ ಹೇಳಿದ್ರು. 12th verse said, 12ನೇ ವಚನ ಹೇಳುತ್ತದೆ, king told, if you don't tell my dream I kill every one of you. ಆತನು ಹೇಳಿದಾನೆ, ನೀವು ಈ ಡ್ರೀಮ್ ಅರ್ಥ ಹೇಳಿಲ್ಲ ಅಂದ್ರೆ ಎಲ್ಲರನ್ನೂ ನಾನು ಸಾಯಿಸ್ತೇನೆ ಎಂದು. All magicians, soothsayers, wise men, all what I can say astrologers he wanted to kill. ಆ ಎಲ್ಲ ಜ್ಞಾನವಂತರನ್ನು, ಮಾಟ ಮಂತ್ರ ಮಾಡುವವರು, ಜ್ಯೋತಿಷ್ಯರು, ವಿದ್ವಾಂಸಗಳು ಅನ್ಕೊಳ್ಳುವ ಎಲ್ಲರನ್ನು ಕೂಡ ಸಾಯಿಸ್ತೀನಿ ಅಂತ. ಅದರಲ್ಲಿ ದಾನಿಯೇಲ್ ಕೊಡ್ತಾನೆ, in that Daniel, Shadrach, Meshach, Abednego are there. ಆ ಒಂದು ಗುಂಪಿನಲ್ಲಿ ದಾನಿಯೇಲನು, ಶೆಡ್ರಕ್, ಮೆಷಕ್, ಅಬೇದ್ನೆಗೋ ಕೂಡ ಬರ್ತಾರೆ. So Bible says ಸತ್ಯವೇದ ಹೇಳುತ್ತದೆ, king was very serious. ಆ ರಾಜನು ಬಹಳಷ್ಟು ಸಿಟ್ಟಿನಿಂದ, ಕೋಪದಿಂದ ಇದ್ದಾನೆ. Now they need time, they wanted to go to juju spirits to tell dream and ಆ interpretation. ಜ್ಯೋತಿಷ್ಯರೆಲ್ಲರೂ, ವಿದ್ವಾಂಸರು, ಜ್ಞಾನ, ಲೋಕ ಜ್ಞಾನ, ಮಾಟ ಮಂತ್ರ ಅವರೆಲ್ಲರೂ ಕೂಡ ಆ ಜೂಜು ಆತ್ಮಗಳಿಗೆ ಹತ್ರ ಹೋಗಿ ಏನನ್ನ ಕೇಳ್ಬೇಕಂತ ಹೋಗ್ಬೇಕಂತಿದ್ರು. 16th verse said, 16ನೇ ವಚನ ಹೇಳುತ್ತದೆ, Daniel said, ದಾನಿಯೇಲ್ ಹೇಳಿದ್ದಾರೆ, don't kill anybody, ಯಾರನ್ನು ಕೂಡ ಸಾಯಿಸಬೇಡ್ರಿ, just give little time. ಸ್ವಲ್ಪ ಸಮಯ ಕೊಡ್ರಿ ಅಂತ ಕೇಳಿದನು. They sent that news to the king. ಆತನು ದಾನಿಯೇಲ್ ಹೇಳಿರುವಂತ ಒಂದು ಸುದ್ದಿಯನ್ನು ಅರಸನಿಗೆ ಹೇಳಿದ್ದಾರೆ. There is a guy among the Jewish people. ನಮ್ಮ ಮಧ್ಯದಲ್ಲಿ, ಅಂದ್ರೆ ಆ ಯಹೂದರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. He is asking 3 days. ಆತನು 3 ದಿವಸಗಳ ಸಮಯ ಕೇಳ್ತಾ ಇದ್ದಾರೆ. He will tell the dream and interpretation. ಆತನು ಕನಸು ಮತ್ತೆ ಅರ್ಥ ಹೇಳ್ತೀನಂತ ಸಮಯ ಕೊಡ್ರಂತ ಹೇಳ್ತಾ ಇದ್ದಾರೆ. King said, all right. ಅರಸನಂದನು ಸರಿ Daniel and his friend fasted and prayed. Called on the Lord. ದಾನಿಯೇಲನು ಮತ್ತೆ ಆತನ ಸ್ನೇಹಿತರು 3 ಕೂಡ ಸೇರಿ ಉಪವಾಸವಿದ್ದು ಪ್ರಾರ್ಥಿಸಿದ್ದಾರೆ. Call on the Lord to reveal the king dream and interpretation. ಕರ್ತನ್ನು ಕೇಳಿದ್ದಾರೆ, ಕರ್ತನೇ ಈ ಒಂದು ಕನಸು ಮತ್ತೆ ಅರ್ಥ ನೀವು ಬಯಲ್ಪಡಿಸು ಎಂದು. ಅವರು ಪ್ರಾರ್ಥನೆ ಮಾಡಿದ ಏನು ಪ್ರಾರ್ಥನೆ? ರಾಜನ ಸಾಯಿಸ್ತೀನಿ ಅಂತ ಹೇಳಿದರೆ, ಸಾಯಿಸಬೇಡ ದೇವರು ಅಂತ ಪ್ರಾರ್ಥನೆ ಮಾಡ್ತಾ ಇಲ್ಲ. ಅವರು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಲಿಲ್ಲ, ರಾಜನು ಸಾಯಿಸ್ತಾನಪ್ಪ ಹೆಂಗಪ್ಪ ಅಂತ ಹೇಳಿ. ಈ ಕನಸು, ಕನಸಿನ ಅರ್ಥ ಹೇಳು, ಇದು ಅಸಾಧ್ಯ, ಇದು ಆದ್ರೆ ನಮ್ಮನ್ನು ಸಾಯಿಸಬೇಡ ಅಂತ ಹೇಳ್ತಾ ಇಲ್ಲ ಅವರು. ಇದು ಅಸಾಧ್ಯ, ನಮ್ಮನ್ನು ಸಾಯಿಸಲಾರ್ದೆ ನೋಡ್ಕೋಪ್ಪ ದೇವರೇ ಅಂತ ಅವ್ರು ಯೋಚನೆ ಮಾಡ್ಬೋದು, ಇದಂತೂ ನಮಗೆ ಗೊತ್ತಾಗೋದಿಲ್ಲ, ನಮ್ಮನ್ನು ಮಾತ್ರ ಸಾಯಿಸಬೇಡಪ್ಪ ಅಂತ ಹೇಳ್ಬೋದು. ಬಟ್ ಆದ್ರೆ ನಾಟ್ ಲೈಕ್ ದಟ್, ದೇ ಆರ್ ಸೇಯಿಂಗ್ ದಟ್ ರಿವೀಲ್ ದ ಡ್ರೀಮ್ ಅಂಡ್ ಇಂಟರ್ಪ್ರಿಟೇಷನ್. ಅವರು ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲ, ಸಾಯಿಸಬೇಡಪ್ಪ ನಮ್ಗೆ ಅಂತ. ಅವ್ರು ಪ್ರಾರ್ಥನೆ ಮಾಡಿದೇನೆಂದ್ರೆ, ನಮಗೆ ಆ ಕನಸನ್ನು ಬಯಲ್ಪಡಿಸು ಸ್ವಾಮಿ, ಆ ಕನಸಿನ ಅರ್ಥ ತಿಳಿಸು. After 3 days Daniel went to the king. 3 ದಿವಸಗಳಾದ ನಂತರ ದಾನಿಯೇಲನು ಅರಸನ ಹತ್ರ ಹೋದನು. 27th verse said, 27ನೇ ವಚನ ಹೇಳುತ್ತದೆ, Daniel said to the king, ದಾನಿಯೇಲನು ಅರಸನಿಗೆ ಹೇಳಿದನು, O king, ಓ ಅರಸನೇ, which the thing demanded, wise men, astrologers, magicians, soothsayers cannot show to the king. ನೀವು ಹೊಂದಿಕೊಂಡಿರುವಂತ ಕನಸನ್ನು ಈ ಜ್ಯೋತಿಷರಾಗಲಿ, ಮಾಟ ಮಂತ್ರ ಮಾಡುವವರಾಗಲಿ, ಯಾವುದೇ ವಿಷಯಗಳನ್ನು ಮಾಡುವವರು, ಲೋಕದಲ್ಲಿ ಜ್ಞಾನವಂತರಂತವರು, ಅವರು ಹೇಳುವುದಕ್ಕೆ ಇದು ಆಗುವುದಿಲ್ಲ. 28ನೇ ವಚನ, but there is a God in heaven. ಆದರೆ ಪರಲೋಕದಲ್ಲಿ ಒಬ್ಬ ದೇವರಿದ್ದಾರೆ. He revealed the secret, make known to the king. ಆದರೆ ಆ ಪರಲೋಕ ದೇವರು ರಹಸ್ಯಗಳನ್ನೆಲ್ಲ ಕೂಡ ತಿಳಿಸುವಂತೆ, ಅರಸನಿಗೆ ತಿಳಿಸುವಂತೆ ಮಾಡುತ್ತಾನೆ. Amen. Amen. In the 28th verse, 28ನೇ ವಚನದಲ್ಲಿ Daniel saying, ದಾನಿಯೇಲ್ ಹೇಳ್ತಾನೆ, O king, ಓ ಅರಸನೇ, when your head is upon thy bed, ನಿನ್ನ ತಲೆದಿಂಬಿನ ಮೇಲೆ ಇಟ್ಟು ಮಲ್ಕೊಂಡಿರುವಾಗ, as you are thinking, ನೀನು ಯೋಚಿಸ್ತಾ ಇರುವಾಗ, what shall be in the latter days, ಆ ಕಡೆ ದಿವಸಗಳಲ್ಲಿ, ಹಿಂಗ ಮುಂದಿನ ದಿವಸಗಳಲ್ಲಿ ಏನಾಗುತ್ತದೆ ಅಂತ. ಕನಸು ಮಾತ್ರ ಹೇಳ್ತಾ ಇಲ್ಲ, ಕನಸಿಗೂ ಮುಂಚೆ ಆತನು ಎಲ್ಲಿ ಮಲಗಿದ್ದಾನೆ, ಏನು ಆಲೋಚನೆ ಮಾಡ್ತಾ ಇದ್ದಾನೆ ಅದು ಕೂಡ ಹೇಳ್ತಾ ಇದ್ದಾನೆ. ದಾನಿಯೇಲನು ಬರೇ ಕನಸು ಹೇಳ್ತಾ ಇಲ್ಲ, ಕನಸು ಮುಂದೆ ಹೆಂಗ ಬಂದು ಆ ಕನಸು ಅದು ಕೂಡ ಹೇಳ್ತಾ ಇದ್ದಾರೆ. ವಾವ್.
29th verse said, 29ನೇ ವಚನ ಹೇಳುತ್ತದೆ, O king, ಓ ಅರಸನೇ, thy thoughts came into thy mind upon the bed. ನೀನು ಮಲ್ಕೊಂಡಿರುವಾಗ ಹಾಸಿಗೆ ಮೇಲೆ ನಿನಗೆ ತಲೆದ ಮೇಲೆ ಇಟ್ಟಿರುವಾಗ ನಿನಗೆ ಈ ಆಲೋಚನೆಗಳು ಬಂದಿದೆ. What should come to pass hereafter? ಈ ಮುಂದೆ ದಿವಸಗಳಲ್ಲಿ ಏನಾಗುತ್ತದೆ ಅನ್ನುವಂತ ಆಲೋಚನೆ ಬಂತು. Amen. Because of the thoughts, God gave dream to ನಿನಗೆ king. ಆ ಆಲೋಚನೆಗಳು ಬಂದಿದ್ರಿಂದ ದೇವರು ನಿನಗೆ ಕನಸನ್ನು ಕೊಟ್ಟಿದ್ದಾರೆ. Amen. ಆಮೆನ್. I tell you, if you don't have a thoughts of God, you will not get a dream or vision. ನೀನು ದೇವರ ಕುರಿತು ಆಲೋಚನೆಗಳಿಲ್ಲ ಅಂದ್ರೆ ದೇವರಿಂದ ನಿನಗೆ ಕನಸಾಗಲಿ ಇಲ್ಲದಿದ್ರೆ ದರ್ಶನವಾಗಲಿ ನನಗೆ ಒಂದು ಕನಸು ಬಂದಿಲ್ಲ, ನನಗೆ ಒಂದು ದರ್ಶನ ಬಂದಿಲ್ಲ ಅಂದ್ರೆ ಅಸಲು ದೇವರ ವಿಷಯಗಳ ಬಗ್ಗೆ ಆಲೋಚನೆಗಳೇ ಇಲ್ಲ. ಹೆಂಗ ಕನಸುಗಳು ಬರ್ತವೆ, ಹೆಂಗ ದರ್ಶನಗಳು ಬರ್ತವೆ? ದರ್ಶನಗಳು ಕನಸುಗಳು ಹೆಂಗ ಬರುತ್ತವೆ? ದೇವರ ವಿಷಯಗಳ ಬಗ್ಗೆ ನೀನು ದೇವರ ಬಗ್ಗೆ. Here king dreamt. ಅರಸನು ಕನಸು ಕಂಡಿದ್ದಾನೆ. What should come to pass hereafter? What will come to pass? ನಾನು ಆದ ನಂತರ ಮತ್ತೆ ಮುಂದೆ ದಿವಸಗಳಲ್ಲಿ ಹೆಂಗಿರ್ತದೆ ಭವಿಷ್ಯತ್ತು ವಿಧಾನ ಎಲ್ಲ ವಿಷಯಗಳಂತ ಆತನು ಯೋಚನೆ ಮಾಡ್ತಾ ಇದ್ದನು. Daniel is saying that time you had a dream and vision. ಆ ಸಮಯದಲ್ಲಿ ನಿನಗೆ ಕನಸು ದರ್ಶನವು ಬಂತು. Amen. ಆಮೆನ್. Hallelujah. 30th verse said, 30ನೇ ವಚನ ಹೇಳುತ್ತದೆ, this secret is not revealed to me because I have wisdom. ನನಗೇನೋ ಜ್ಞಾನ ಇದೆ ಅಂತ ಈ ಒಂದು ರಹಸ್ಯವು ನನಗೂ ಬಯಲ್ಪಡಿಸಲ್ಪಡಲಿಲ್ಲ. 31st verse said, 21ನೇ ವಚನ ಹೇಳುತ್ತದೆ, O king, ಓ ಅರಸನೇ, in thy dream thou sawest a great image. ನೀನು ಆ ಕನಸಿನಲ್ಲಿ ದೊಡ್ಡ ಪ್ರತಿಮೆಯನ್ನು ನೋಡಿದೀಯಾ. Amen. ಆಮೆನ್. 32nd verse said, 32ನೇ ವಚನ ಹೇಳುತ್ತದೆ, that image has a head of fine gold. ಆ ಒಂದು ಪ್ರತಿಮೆಗೆ ಶಿರಸ್ಸು ತಲೆ ನೋಡುವಾಗ ಅದು ಬಂಗಾರದ ಶಿರಸ್ಸು. And his breast, his arms are silver. ಆ ಒಂದು ಎದೆ ಮತ್ತು ಭುಜಗಳು ಬೆಳ್ಳಿವಾಗಿತ್ತು. His belly and his thighs are brass. ಆ ಒಂದು ಹೊಟ್ಟೆ ಮತ್ತೆ ಆ ತೊಡೆಗಳು ಆ ಒಂದು ತಾಮ್ರವಾಗಿರುವಂತ ವಿಷಯವಾಗಿದೆ. 33rd verse said, 33ನೇ ವಚನ ಹೇಳುತ್ತದೆ, his legs are iron. ಆ ಒಂದು ಕಾಲುಗಳು ಕೆಬ್ಬಿಣವಾಗಿದೆ. And his feet part of iron, part of clay. ಆ ಪಾದಗಳಲ್ಲಿ ನೋಡುವಾಗ ಅರ್ಧ ಮಣ್ಣು ಅರ್ಧ ಕೆಬ್ಬಿಣ. 34th verse said, 34ನೇ ವಚನ ಹೇಳುತ್ತದೆ, O king, you saw that image. ನೀನು ಈ ದೃಶ್ಯವನ್ನು ನೋಡಿದಿ ಅರಸನೇ. Till that stone was cut without hands, that stone smote the image. ನೀನು ಎಷ್ಟು ನೋಡಿದೆ ಅಂದ್ರೆ ಒಂದು ಕಲ್ಲು ಬಂತು, ಯಾವುದೇ ಸಪೋರ್ಟ್ ಇಲ್ಲದೆ ಒಂದು ಕಲ್ಲು ಬಂತು, ಆ ಪ್ರತಿಮೆಯನ್ನು ಒಡೆದು ಹಾಕಿದೆ, ಚೂರ್ ಚೂರ್ ಮಾಡಿದೆ. You saw that the image was broken into pieces. ನೀನು ನೋಡಿದೀಯಾ ಆ ಒಂದು ಪ್ರತಿಮೆ ಎಲ್ಲ ಕೂಡ ತುಂಡು ತುಂಡಾಗಿದ್ದನ್ನು ನೋಡಿದಿ ಕನಸಿನಲ್ಲಿ. Gold, silver, brass, iron, clay broken into pieces. ಆ ಬಂಗಾರು, ಬೆಳ್ಳಿ, ತಾಮ್ರ, ಕೆಬ್ಬಿಣ, ಮಣ್ಣು ಎಲ್ಲ ಐಟಮ್ಸ್ ಎಲ್ಲ ಕೂಡ ಮುರಿದು ಹಾಕಲ್ಪಟ್ಟು ಚೂರ್ ಚೂರಾಗಿದೆ. broken pieces, word of God says wind carried them away. ಅದು ಬರೇ ತುಂಡುಗಳಾಗಿ ಚೂರಾಗೋದು ಮಾತ್ರ ಅಲ್ಲ, ಗಾಳಿ ಬಂದು ಅದನ್ನೆಲ್ಲ ಕೂಡ ತೆಗೆದುಕೊಂಡು ಹೋಗಿದೆ. No place found. ಎಲ್ಲಿ ಕೂಡ ನಿನಗೆ ಏನು ಕಾಣಿಸಲಿಲ್ಲ ಹಂಗ ಆ ವಿಷಯಗಳು. The stone that smote the image became a great mountain and filled the whole earth. ಆ ಕಲ್ಲು ನೋಡಿರುವಂತ ಸಪೋರ್ಟ್ ಇಲ್ಲದೆ ಹೊಡೆದಿರುವಂತ ಕಲ್ಲು ನೀನು ನೋಡ್ತಾ ಇರುವಾಗ ದೊಡ್ಡ ಪರ್ವತವಾಗಿ ಭೂಮಿ ಎಲ್ಲ ಕೂಡ ತುಂಬಿಸಲ್ಪಟ್ಟಿದೆ. ಆಮೆನ್. ಆಮೆನ್. ಹalleluya. ಹalleluya. 37th verse said, 37ನೇ ವಚನ ಹೇಳುತ್ತದೆ, O king, ಓ ಅರಸನೇ, God of heaven given the kingdom, power, strength and glory unto you. ದೇವರು ಪರಲೋಕದ ದೇವರು ನಿನಗೆ ಶಕ್ತಿ, ಬಲ, ಜ್ಞಾನ, ಮಹಿಮೆಯನ್ನು ಕೊಟ್ಟಿದ್ದಾರೆ. Thou art this head of gold. ನೀನೇ ಈ ಒಂದು ಶಿರಸ್ಸಾಗಿರುವಂತ ರಾಜ್ಯವನ್ನು ಪರಿಪಾಲಿಸುವಂತ ಶಿರಸ್ಸು ನೀನು. Thou art this head of gold. ನೀನೇ ಶಿರಸ್ಸಾಗಿದ್ದ ಬಂಗಾರನ ಶಿರಸ್ಸಾಗಿರುವಂತ ಪ್ರತಿಮೆದಲ್ಲಿ ನೋಡಿರುವಂತ ಬಂಗಾರನ ಶಿರಸ್ಸಿನ ರಾಜನ್ ನೀನೇ. God revealed that kingdom, Babylon kingdom. ದೇವರು ಆ ಬಬಿಲೋನು ರಾಜ್ಯವೇ ಅಂತ ಬಯಲ್ಪಡಿಸಿದ್ದಾರೆ. Amen. Amen. Hallelujah. In that image what God has shown, the head fine gold is a Babylon kingdom. ಆ ಒಂದು ಶಿರಸ್ಸಿನಲ್ಲಿರುವಂತ ಆ ಒಂದು ಬಂಗಾರ ಶಿರಸ್ಸಾಗಿರುವಂತ ಆ ಒಂದು ಸಮಯವು ಆ ವಿಷಯವು ಬಬಿಲೋನ್ ರಾಜ್ಯವು ರಾಜನು ಆಗಿರುವಂತ ನೆಬೂಕದ್ನೆಚ್ಚರ್ ಅಂತ ಹೇಳಿದ್ದಾರೆ. 39ನೇ ವಚನ ಹೇಳುತ್ತದೆ, After thee shall rise another kingdom. ಈ ನಿಮ್ಮ ರಾಜ್ಯವಾದ ನಂತರ ಇನ್ನೊಂದು ರಾಜ್ಯವು ಬರುತ್ತದೆ. Because
You are thinking that before you are going to bed, you thought what should come to pass ನೀನು hereafter. ಯಾಕಂದ್ರೆ ಮಲ್ಕೊಳ್ಳುವಾಗ ನಾನಾದ ನಂತರ ಏನಾಗುತ್ತದೆ ಅಂತ ನೀನು ಯೋಚನೆ ಮಾಡ್ತಾ ಇದೆಯಲ್ಲ, ಆಲೋಚನೆಗಳು ಬಂದಿದೆಯಲ್ಲ. Your kingdom is like a gold. ನಿನ್ನ ಒಂದು ರಾಜ್ಯವು ಬಂಗಾರದ God has given power, strength and glory to you. ದೇವರು ನಿನಗೆ ಶಕ್ತಿ, ಬಲ ಮತ್ತೆ ಮಹಿಮೆ ಎಲ್ಲ ಜ್ಞಾನವು ಕೊಟ್ಟಿದ್ದಾರೆ. After you shall arise another kingdom. ನೀನು ನಿನ್ನ ಪ್ರಯಾಣ ಆದ ನಂತರ ಇನ್ನೊಂದು ರಾಜ್ಯವು ಬರುತ್ತದೆ. That is inferior to thee. ಅದು ನಿನಕ್ಕಿಂತ ಕಡಿಮೆ ಸಾಮರ್ಥ್ಯವಿರುವಂತ ರಾಜ್ಯವು. That is silver. ಅದು ಬೆಳ್ಳಿಯಾಗಿದೆ. That is Persian kingdom is inferior to that. ನಿನ್ನ ರಾಜ್ಯಕ್ಕಿಂತ ಕಡಿಮೆ ರಾಜ್ಯವು ಪರ್ಷಿಯ ದೇಶ ರಾಜ್ಯವು. That is in Esther ಆ time. ಸಮಯದಲ್ಲಿ ಎಸ್ತೇರಲಿ ಇರುವಂತ ಪರ್ಷಿಯ ರಾಜ್ಯವದು. Another kingdom of brass, I said. ಇನ್ನೊಂದು ಅದಾದ ನಂತರ ತಾಮ್ರ ರಾಜ್ಯಕ್ಕೆ ಹೋಲಿಕೆ That is a Greece kingdom. ಅದು ಗ್ರೀಸ್ ದೇಶ ರಾಜ್ಯವು. Bible says which that kingdom reach over all the earth. ಸತ್ಯವೇದ ಹೇಳುತ್ತದೆ ಆ ಒಂದು ಗ್ರೀಸ್ ರಾಜ್ಯವು ಎಲ್ಲಾ ಕಡೆ ವಿಸ್ತರಿಸಿದೆ. That is great Alexander. ಆ ರಾಜ್ಯದಲ್ಲಿ ದೊಡ್ಡ ಅಲೆಕ್ಸಾಂಡರ್ ಚಕ್ರವರ್ತಿ ಇದ್ದಾನೆ. All the world. ಆತನು ಪ್ರಪಂಚವನ್ನೆಲ್ಲ ಕೂಡ ಆಳ್ವಿಕೆ ಮಾಡಿದ್ದಾನೆ. Amen. I tell you, this word of God will tell about everything what happened in this world. ಈ ಲೋಕದಲ್ಲಿ ಜರುಗಿರುವಂತ ವಿಷಯಗಳನ್ನು ಜರುಗುವಂತ ವಿಷಯಗಳನ್ನು ತಿಳಿಸುತ್ತದೆ. Amen. Amen. Hallelujah. Hallelujah. That's what that kingdom, that brass kingdom, Greece kingdom will reach over all the earth. ತಾಮ್ರ ರಾಜ್ಯವು, ಆ ಗ್ರೀಸ್ ರಾಜ್ಯವು, ಅಲೆಕ್ಸಾಂಡರ್ ಪರಿಪಾಲನಾ ಆ ಸಮಯ ಎಲ್ಲ ಕೂಡ ವಿಸ್ತರಿಸುತ್ತದೆ ಪ್ರಪಂಚದಲ್ಲಿ. Alexander went to all over the world and at last he went to the Israel. ಆತನು ಅಲೆಕ್ಸಾಂಡರ್ ಪ್ರಪಂಚವನ್ನೆಲ್ಲ ಆಳ್ವಿಕೆ ಮಾಡಿ ಲಾಸ್ಟ್ಗೂ ಕೊನೆಯದಾಗಿ ಇಸ್ರಾಯೇಲ್ ಎಲ್ಲ ಗೆದ್ದು ಪ್ರಪಂಚವನ್ನೆಲ್ಲ ಗೆದ್ದು ಇಸ್ರಾಯೇಲ್ಗೆ ಹೋಗಿದ್ದಾನೆ. ಪ್ರಪಂಚವೆಲ್ಲ ಗೆದ್ದು ಇಸ್ರಾಯೇಲ್. He came to India also. ಆತನು ಭಾರತ ದೇಶಕ್ಕೆ ಕೂಡ ಬಂದನು. Then he went to Israel. ಇಸ್ರಾಯೇಲ್ಗೆ ಹೋಗಿದನು. Then priests, all these priests took law and shown that what Daniel prophesied, they shown to this Alexander. ಆತನು ಆ ಸಮಯದಲ್ಲಿ ದಾನಿಯೇಲು ಪ್ರವಚಿಸಿದ ಪ್ರವಚನವನ್ನು ಕೂಡ ತೋರಿಸಿದ್ದಾನೆ, ಇದಾಗಿದೆ ಎಂದು. Then he believed God of Israel is a God of heaven and earth. ಆತನು ನಂಬಿದ್ದಾನೆ ಇಸ್ರಾಯೇಲ್ರ ದೇವರೇ ಭೂಪರಲೋಕಕ್ಕೆ ಯಜಮಾನನೆಂದು. Amen. He did not do any harm to Israel. ಇಸ್ರಾಯೇಲ್ ದೇಶಕ್ಕೆ ಯಾವ ಹಾನಿ ಮಾಡಲಿಲ್ಲ ಆತನು. Because he came to know that my coming is written in that book of the law. ಯಾಕಂದ್ರೆ ಆತನು ತಿಳ್ಕೊಂಡಿದ್ದಾನೆ ಧರ್ಮಶಾಸ್ತ್ರದಲ್ಲಿ ನನ್ನ ಒಂದು ಬರುವಣಿಕೆ ವಿಷಯಗಳು ಬರೆಯಲ್ಪಟ್ಟಿದೆ ಎಂದು. Amen. Amen. Hallelujah. Hallelujah. 40th word said, 40ನೇ ವಚನ ಹೇಳುತ್ತದೆ, fourth kingdom shall be strong as iron. ನಾಲ್ಕನೇ ರಾಜ್ಯವು ಕೆಬ್ಬಿನ ರಾಜ್ಯವು, ಅದು ಬಹಳಷ್ಟು ಬಲಿಷ್ಠವಾಗಿರುತ್ತದೆ. That is Rome. ಅದು ರೋಮ ರಾಜ್ಯವು. Caesar. He was very strong like iron. ಆತನು ಸೀಸರ್ ಚಕ್ರವರ್ತಿ, ಆತನು ಬಹಳಷ್ಟು ಬಲಾಢ್ಯನಾಗಿ ಗಟ್ಟಿಯಾಗಿ ಇದನ್ನು ದೃಢವಾಗಿ. Amen. Amen. 41st verse said, 41ನೇ ವಚನ ಹೇಳುತ್ತದೆ, as thou sawest the image, feet and toes, part of potter clay and part of iron. ನೀನು ಇನ್ನ ಪಾದಗಳನ್ನು ನೋಡುವಾಗ ಅದು ಸ್ವಲ್ಪ ಕೆಬ್ಬುನದಿತ್ತು, ಸ್ವಲ್ಪ ಮಣ್ಣಿನದಿತ್ತು ಭಾಗ. That time ಆ ಸಮಯದಲ್ಲಿ kingdom shall be divided. ರಾಜ್ಯಗಳು ವಿಭಾಗಿಸಲ್ಪಡುತ್ತವೆ. That means ಅದನ್ನರ್ಥ 44th verse said, 44ನೇ ವಚನ ಹೇಳುತ್ತದೆ, in those days, ಆ ದಿವಸಗಳಲ್ಲಿ ಕೆಬ್ಬುನ ಅರ್ಧ ಮತ್ತೆ ಮಣ್ಣಿನ ಅರ್ಧ ಇರುವಂತಹ ಪ್ರತಿಮನ್ನು ನೋಡಿರುವಂತಹ days of those kings, ಅರಸರ ರಾಜ್ಯದಲ್ಲಿ God of heaven set up a kingdom. ದೇವರು, ಪರಲೋಕದ ದೇವರು ಒಬ್ಬ ರಾಜ್ಯವನ್ನು, ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. When we see in Jesus time, ಯೇಸು ಕ್ರಿಸ್ತನು ಮನುಷ್ಯನಾಗಿ ಬಂದಿರುವಂತಹ ಸಮಯದಲ್ಲಿ that kingdom is a part of iron, part of clay. ಕೆಬ್ಬುನ ಒಂದು ರಾಜ್ಯವು ಅರ್ಧ, ಮಣ್ಣಿನ ರಾಜ್ಯವು ಅರ್ಧ ಇರುವಂತ ಸಮಯದಲ್ಲೇ ಯೇಸು ಮನುಷ್ಯನಾಗಿ ಬಂದಿದ್ದಾನೆ. Roman Pilate was a governor. ರೋಮ ಚಕ್ರವರ್ತಿ, ರೋಮ ದೇಶಕ್ಕೆ ಪಿಲಾತನು ಚಕ್ರವರ್ತಿ, ಪಿಲಾತನು ಗವರ್ನರ್ ಆಗಿದ್ದನು. And also Judea king Herod also ruling ಯೂದಿಯಾ ಕೂಡ ಸಮಯದಲ್ಲಿ ಇಸ್ರಾಯೇಲ್ನು ಪರಿಪಾಲಿಸ್ತಾ ಇದ್ದ. ಎರಡು mixed, the iron and clay both mixed kingdom as ruling. That time Jesus was born. ಕೆಬ್ಬುನ ಮತ್ತೆ ಮಣ್ಣಿನ ರಾಜ್ಯಗಳು ಸೇರಿ ಇರುವಾಗ ಇಸ್ರಾಯೇಲ್ರನ್ನು ಹೇರೋದು ಪರಿಪಾಲಿಸ್ತಾ ಇದ್ದನು, ಮತ್ತೆ ಆ ಒಂದು ಗ್ರೀಸ್ ದೇಶಸ್ಥರನ್ನೆಲ್ಲ ಕೂಡ
ಪಿಲಾತನು ಪರಿಪಾಲಿಸುವಂತ ಗವರ್ನರಾಗಿರುವಾಗ In ಆ ಸಮಯದಲ್ಲಿ in the days of those kings, ಆ ದಿವಸಗಳ ಸಮಯದಲ್ಲಿ ಆ ರಾಜ್ಯಗಳ ಅರಸರ ಸಮಯದಲ್ಲಿ, though that time God of heaven set up the kingdom, ಆ ಸಮಯದಲ್ಲಿ ಪರಲೋಕ ದೇವರು ಭೂಮಿ ಮೇಲೆ ಒಂದು ರಾಜ್ಯವನ್ನು ಸ್ಥಾಪಿಸ್ತಾರೆ. we shall never be destroyed. ಆ ರಾಜ್ಯವು ಎಂದಕ್ಕೂ ನಾಶವಾಗುವುದಿಲ್ಲ. That time Jesus Christ came into this world ಆ ಸಮಯದಲ್ಲಿ ಯೇಸು ಬಂದು ಭೂಮಿ ಮೇಲೆ ಈ ಲೋಕಕ್ಕೆ ಬಂದು and ಸ್ಥಾಪಿಸಿದನು. he set up the kingdom ಆತನು ಪರಲೋಕ ರಾಜ್ಯವನ್ನು ಸ್ಥಾಪಿಸಿದ್ದಾರೆ ಭೂಮಿ ಮೇಲೆ. without any support in this world. Jesus Christ came and set up his kingdom. ಯಾವುದೇ ಸಪೋರ್ಟ್ ಇಲ್ಲದೆ ಆತನು ಬಂದು ತನ್ನ ರಾಜ್ಯವನ್ನು ಭೂಮಿ ಮೇಲೆ ಸ್ಥಾಪಿಸಿದ್ದಾರೆ. That's what Jesus said, I am the rock. ಅದಕ್ಕೆ ಆತನು ಹೇಳ್ತಾನೆ, ನಾನು ಬಂಡೆ ಆಗಿದ್ದೇನೆ. If anyone fall unto me, they will be pieces. ಯಾರಾದ್ರೂ ನನ್ನ ಮೇಲೆ ಬಿದ್ದಿದ್ರೆ ಅವರು If I fall on them, they will be in powder. ಒಂದು ವೇಳೆ ನಾನು ಅವ್ರ ಮೇಲೆ ಬಿದ್ದರೆ ಕೂಡ ಅವರು ಚೂರಾಗ್ತಾರೆ. Amen. ಆಮೆನ್. So that kingdom Jesus established in this earth. ಆ ರಾಜ್ಯವನ್ನು ಯೇಸು ಭೂಮಿ ಮೇಲೆ ಸ್ಥಾಪಿಸಿದ್ದಾರೆ. That kingdom shall not be left to other people. ಆ ಒಂದು ರಾಜ್ಯವು ಯಾರು ಇತರಕ್ಕೆ ಬಿಡಲ್ಪಡೋದಿಲ್ಲ, ಯಾರು ಕೂಡ ಅದನ್ನು ಸ್ವಾಧೀನಪಡಿಸಿಕೊಳ್ಳುವುದಿಲ್ಲ. According to this promise, after Jesus Christ came into this world, all king ruling has taken out. ಯೇಸು ಸ್ವಾಮಿ ಭೂಮಿ ಮೇಲೆ ಬಂದಿದ್ದಾಗ ಅದೇ ಕಡೆ ಆದ ನಂತರ ಯಾವುದೇ ರಾಜ್ಯಗಳು ಭೂಮಿಯನ್ನು ಪರಿಪಾಲಿಸಲಿಲ್ಲ. ಪ್ರಪಂಚವನ್ನು ಆಳ್ವಿಕೆ ಮಾಡುವಂತ ರಾಜ್ಯ ವ್ಯವಸ್ಥೆ ಎಲ್ಲ ಕೂಡ ಸ್ಟಾಪ್. Because Jesus Christ is a king. ಯಾಕಂದ್ರೆ ಯೇಸುವೇ ಅರಸನಾಗಿದ್ದಾರೆ. He is a king of kings and the Lord of ಆತನು lords. ರಾಜರಿಗೆ ರಾಜು, ಅರಸರಿಗೆ ಅರಸನು. That kingdom shall not be left to another people. ಆ ರಾಜ್ಯವು ಬೇರೆಯವರಿಗೆ ಬಿಟ್ಟು ಕೊಡಲ್ಪಡೋದಿಲ್ಲ. It will break and consume all kingdoms. ಈ ತರ ಎಲ್ಲ ಯಾವುದೇ ರಾಜ್ಯಗಳಿದ್ರೆ ಆ ರಾಜ್ಯಗಳನ್ನೆಲ್ಲ ಕೂಡ ನಾಶಪಡಿಸುತ್ತದೆ. It shall stand forever. ಆ ರಾಜ್ಯವು ನಿತ್ಯಕ್ಕಿರುವಂತ ರಾಜ್ಯವು. That stone takes his place and fill all earth. ಆ ಒಂದು ಕಲ್ಲು ದೊಡ್ಡದಾಗಿ ಆ ಸ್ಥಳವನ್ನೆಲ್ಲ ತೆಗೆದುಕೊಂಡು ಭೂಮಿ ಮೇಲೆ ಎಲ್ಲ ಕೂಡ ವ್ಯಾಪಿಸುತ್ತದೆ. That stone become a mountain and fill all the earth. ಆ ಒಂದು ಕಲ್ಲು ಚಿಕ್ಕದಾಗಿ ಕಾಣಿಸುವಂತ ಕಲ್ಲು ದೊಡ್ಡದಾಗಿ ಪರ್ವತವಾಗಿ ಗುಡ್ಡವಾಗಿ ಎಲ್ಲ ಪ್ರಪಂಚವನ್ನೆಲ್ಲ ಕೂಡ ತುಂಬಿತ್ತು. His name is Jesus. ಆತನ ಹೆಸರು ಯೇಸು. Amen. ಆಮೆನ್. Are you in that kingdom? ನೀವು ಆತನ ರಾಜ್ಯದಲ್ಲಿದೆಯಾ? ಎಸ್. I tell you, his kingdom left to his people. ದೇವರು ತನ್ನ ರಾಜ್ಯವನ್ನು ತನ್ನ ಜನರಿಗೆ ಕೊಟ್ಟಿದ್ದಾನೆ, ಕೊಟ್ಟು ಬಿಟ್ಟು ಹೋಗಿದ್ದಾನೆ. Amen. ಆಮೆನ್. So that stone takes its place and fill whole earth. ಆ ಕಲ್ಲು ಭೂಮಿ ಎಲ್ಲ ತುಂಬಿಸಲ್ಪಟ್ಟಿದೆ ದೊಡ್ಡ ಪರ್ವತವಾಗಿ. This is a millennium reign of Christ. What I am talking, whole earth filled means that is a millennium reign of Christ. ಕ್ರಿಸ್ತನ 1000 ವರ್ಷಗಳ ಪರಿಪಾಲನಾ ಕುರಿತು ಇದು ಮಾತನಾಡ್ತಾ ಇದೆ. Amen. Slowly it is spreading. When church were raptured again after 7 years, Christ come to this earth. Whole earth be filled with the reign of Christ. ಈಗ ಎಲ್ಲ ದೇವರ ರಾಜ್ಯ ವಿಸ್ತರಿಸ್ತಾ ಭೂಮಿ ಎಲ್ಲ ಕೂಡ ತುಂಬಿಸಲ್ಪಡ್ತಾ ಇದೆ. ಸಭೆ ಮೇಲಕ್ಕೆ ಎತ್ತಲ್ಪಟ್ಟಿದ್ದಾಗ 7 ವರ್ಷ ಆದ ನಂತರ ಮತ್ತೆ ಆತನು ಹಿಂತಿರುಗಿ ಬರುವಾಗ, ಆತನ ಸಂಗಡ ನಾವು ಬರುವಾಗ ಭೂಮಿ 1000 ವರ್ಷಗಳು ಯೇಸು ಪರಿಪಾಲಿಸ್ತಾನೆ. There is no other kingdom, only Jesus will be the ಯೇಸು king. ಬಿಟ್ಟು ಬೇರೆ ರಾಜನು ಇರುವುದಿಲ್ಲ. Amen. ಆಮೆನ್. ಅದಕ್ಕಾಗಿ ಇವಾಗಲೇ ಸ್ವಲ್ಪ ಅದರ ರಾಜ್ಯದಲ್ಲಿ ಯಾವುದನ್ನ ಒಂದು ಪೊಸಿಷನ್ ತೆಗೆದುಕೊಳ್ಳ್ರಿ. ಈಗಲೇ ಆ ರಾಜ್ಯದಲ್ಲಿ ಏನನ್ನ ಕೆಲಸ ಮಾಡಿ ಒಂದು ಸ್ಥಾನ ತೆಗೆದುಕೊಳ್ಳ್ರಿ. ಆ ಟೈಮ್ಗೆ ಏನನ್ನ ಪರವಾಗಿ ಫ್ರೀ ಆಗಿರಬೇಡ್ರಿ. ಫ್ರೀ ಊಟ ಮಾಡೋದು, ಮಲಗೋದು, ತಿನ್ನೋದು, ನಿನ್ನ ಕುಟುಂಬ, ನಿಮ್ಮ ಮಕ್ಕಳು, ನಿಮ್ದು ಅದು ಊಟ ಮಾಡೋದು, ಸ್ವಲ್ಪ ಕೆಲಸ ಮಾಡ್ರಿ. ಯಾಕಂದ್ರೆ ಆ ರಾಜ್ಯದಲ್ಲಿ ಏನೋ ಸ್ವಲ್ಪ ಕೆಲಸ ಸಿಕ್ಕರೆ ಯು ವಿಲ್ ಗೆಟ್ ಮೋರ್ ಆನರ್. ನಿನಗೆ ಆ 1000 ಪರಿಪಾಲನದಲ್ಲಿ ಯಾವುದನ್ನ ಚಿಕ್ಕ ಪೋಸ್ಟ್ ಅದರಲ್ಲಿ ಇರಬೇಕಾದ್ರೆ ಅದಕ್ಕೆ ನಿಮ್ಗೆ ಬಾಪ ಅಂತ ಕರೀತಾ ಇದ್ದೀರಿ. ನಿಮ್ ಪೋಸ್ಟ್ ಕೊಡೋ ಸಲುವಾಗಿ ಅಲ್ಲಿ ನೀನು ಎಷ್ಟು ದೇವರ ರಾಜ್ಯದಲ್ಲಿ ಕೆಲಸ ಮಾಡ್ತೀಯೋ ಆ ಪೋಸ್ಟ್ ಇರ್ತದೆ ನಿನಗಲ್ಲಿ. ಏನು ಬರ್ತೀವಿ ಪಾಸ್ಟರ್ ಅಂತ ಹೇಳಿದ್ರೆ ಅದು ನಿನಗೆ ಬಿಟ್ಟಿದ್ದು. ನಮಗೆ ನಮ್ಮ ಕೆಲಸ ನಮಗಿದೆ, ಏನು ಬರ್ತಿದೆ ಅಂತ. ಹಲೋ, ಆರ್ ಯು ವಿತ್ ಮೀ ವಾಟ್ ಐ ಆಮ್ ಸೇಯಿಂಗ್? Be jealous for God. ಯೇಸುಕ್ಕಾಗಿ ಆಸಕ್ತಿ ರೋಷವುಳ್ಳವರಾಗಿರ್ರಿ. Amen. Amen. At the age of 80 years, Moses was jealous for God. 80 ವರ್ಷ ಸಮಯದಲ್ಲಿ ಮೋಶೆ ದೇವರಕ್ಕಾಗಿ ರೋಷವುಳ್ಳವನಾಗಿದ್ದನು. 40 years he was in the wilderness, but his spirituality is not come down. 40 ವರ್ಷ ಅಲ್ಲಿ ಅರಣ್ಯ ಪ್ರದೇಶದಲ್ಲಿದ್ದಾಗಲೂ ಕೂಡ ಆತ್ಮೀಯತನ ಆತನು ಕಡಿಮೆ ಮಾಡಿಕೊಂಡಿಲ್ಲ. I tell you, after coming here, many years passed.
our spirituality is not come down, it is ನಾವು increasing. ಇಲ್ಲಿಗೆ ಬಂದಾಗದಿಂದ ಆತ್ಮೀಯತೆ ಕಡಿಮೆ ಆಗಲಿಲ್ಲ, ಹೆಚ್ಚೇ ಮಾಡ್ಕೊಳ್ತಾ ಇದೀವಿ. By seeing people, our spirituality not come down. ಜನರನ್ನು ವಿಷಯಗಳನ್ನ ನೋಡುವಾಗ ನಾವು ಆತ್ಮೀಯತೆ ಕಡಿಮೆ ಮಾಡ We did come by seeing people to serve the Lord. ಈ ಸ್ಥಳದಲ್ಲಿರುವಂತ ಜನರು ಹೆಂಗಿರ್ತಾರೋ ನೋಡಿ ನಾವು ಸೇವೆಗೆ ಬಂದಿಲ್ಲ. We came, we decided to serve the Lord. ಇಲ್ಲಿ ನಾವು ಬಂದಿದ್ದೇವೆ, ಕರ್ತನ್ನು ಸೇವಿಸುವುದಕ್ಕೆ ತೀರ್ಮಾನ ಮಾಡಿದ್ದೇವೆ. Amen. ಆಮೆನ್. Or you want any post in Jesus' reign? ಯೇಸು ಕ್ರಿಸ್ತರ ಪರಿಪಾಲನಾ ಸಮಯದಲ್ಲಿ ನಿನಗೆ ಏನಾದರೂ ಕೂಡ ಒಂದು ಪೋಸ್ಟ್ ಅಂದ್ರೆ ಕೆಲಸದಲ್ಲಿ ಏನನ್ನ ಸ್ಥಾನ ಬೇಕಾ? ಎಸ್. Amen. ಆಮೆನ್. Hallelujah. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.